ನಮ್ಮ ಸ್ಟುಡಿಯೋಗೆ ಎಂಟರ್ ಆಗಿದ್ದಾರೆ, ಬಂದಿದ್ದಾರೆ ನಮ್ಮ ಗೆಸ್ಟ್ ಸ್ಪರ್ಶ ಅವರು ನಮ್ಮೊಟ್ಟಿಗಿದ್ದಾರೆ. ಹೌದು, ಇವರು ಗಾನ ಕೋಗಿಲೆಯೂ ಹೌದು, ಕಂಠದಾನ ಕಲಾವಿದೆನೂ ಕೂಡ ಹೌದು. ಮೈಕ್ರೋಬಯಾಲಜಿನಲ್ಲಿ MSc ಮಾಡಿದ್ರು ಸಹ ಮನಸ್ಸು ಬಯಸಿದ್ದು ಅರಸಿದ್ದು ಸಂಗೀತವನ್ನೇ. ದ ಮೋಸ್ಟ್ ಪ್ರಾಮಿಸಿಂಗ್ ವಾಯ್ಸ್ ಆಫ್ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿನ ಹೆಮ್ಮೆ ಸ್ಪರ್ಶ ಆರ್ಕೆ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ತೇಜ ಅವರೇ. ನಿಮ್ಮ ಧ್ವನಿ ಕೇಳೋದಕ್ಕೂ ನಂಗೆ ತುಂಬಾ ಸಂತೋಷ ಆಗ್ತಿದೆ, ಹಾಗೆ ಕರ್ನಾಟಕ ಜನತೆ ಮುಂದೆ ಮಾತಾಡೋದಕ್ಕೆ ಇನ್ನಷ್ಟು ಖುಷಿ ಆಗ್ತಾ ಇದೆ. ನಾವ್ ಹೀಗೆ ಆಫ್ ಏರ್ ಅಲ್ಲಿ ಮಾತಾಡ್ತಾ ಇದ್ವಿ, ಬೆಂಗಳೂರಿನವರೇ ನಾವ್ ಎಲ್ಲೋ ಆಚೆ ಈಚೆ ಹೋಗೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಚಿಕ್ಕಂದಿಲ್ಲರೂ ಕೂಡ ನಿಮ್ಗೆ ಮನೆಯಲ್ಲಿ ಒಂದು ಸಾಹಿತ್ಯಿಕ ವಾತಾವರಣ ಇತ್ತು, ಹಾಗೆ ಸಂಗೀತದ ಸ್ಪರ್ಶ ಕೂಡ ಇತ್ತು. ಸೊ ಇದ್ರ ಬಗ್ಗೆ ನಾನ್ ಹೇಳೋದಕ್ಕಿಂತ ಹೆಚ್ಚಾಗಿ ನೀವ್ ಹೇಳಿದ್ರೇನೆ ಸರಿ ಅನ್ಸುತ್ತೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ ಮೇಡಮ್, ಆಗಿನ ನಮ್ಮ ಬೆಂಗಳೂರು ಹೇಗಿತ್ತು, ಏನ್ ಕಥೆ? 90s ಬೆಂಗಳೂರು, ನಾವೆಲ್ಲ 90s ಕಿಡ್ಸ್ ಅಂತ ಗುರುತಿಸ್ಕೋತೀವಿ. ಸೊ 90s ಬೆಂಗಳೂರ್ನ ನಾನು ನೆನ್ಸ್ಕೊಂಡ್ರೆ ಈಗಿರೋ ಬೆಂಗಳೂರಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ. ಬೆಂಗಳೂರು ಹೀಗಿತ್ತ ಅಂತ ನಮ್ಗೆ ಆಶ್ಚರ್ಯ ಆಗೋಷ್ಟು ಬೆಂಗಳೂರು ಬೆಳೆದ್ಬಿಟ್ಟಿದೆ. ಇನ್ ಸಾಕಪ್ಪ ಅಂತಾನು ಅನ್ನಿಸ್ತಾ ಇದೆ, ಬೆಳೆಯೋದು ಬೇಡ ಮುಂದಕ್ಕೆ ಅಂತ. ಸೊ ಆ ಕಾಲದಲ್ಲಿ ಒಂಥರ ತುಂಬಾ ಚೆನ್ನಾಗಿರ್ತಿತ್ತು. ಸಮರ್ ಹಾಲಿಡೇಸ್ ಚಿಕ್ಕ ವಯಸ್ಸಲ್ಲಿ ನಾನು ಓದಿದ್ ವಿದ್ಯಾವರ್ಧಕ ಸ್ಕೂಲು. ಸೊ ನನ್ನ ಮನೆ ಪಕ್ಕದ ರೋಡಲ್ಲೇನೆ ಸ್ಕೂಲ್ ಇದ್ದಿದ್ದು. ಆ್ಯಂಡ್ ತುಂಬ ಚಿಕ್ಕ ವಯಸ್ಸಿಗೆ ಸಂಗೀತ, ನೃತ್ಯ, ಬೇರೆ ಬೇರೆ ಕ್ಲಾಸಸ್ಗೆ ನನ್ನಮ್ಮ ನನ್ನನ್ನು ಕಳಿಸಿದ್ರು. ಬಿಕಾಸ್ ನನ್ನ ಕಾಟ ಅವ್ರಿಗೆ ತಡಿಯಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ. ತುಂಬಾ ಚೇಷ್ಟೆ ಮಗು ನಾನು. ಏನಿದು ಕಥೆ? ಹಿಂದೆ ಈ ತರ ಕಥೆ, ತುಂಬಾ ಚೇಷ್ಟೆ ಮಗು, ತಡಿಯಕ್ಕೆ ಆಗ್ದಿರಾ ಈ ಒಂದು ಲೈನ್ ಜಾಯಿನ್ ಮಾಡಿ. ನಿಜವಾಗ್ಲೂ ಆ ಕಾರಣಕ್ಕೆನೆ. ಯಾಕಂದ್ರೆ ಅಮ್ಮ ಲೆಕ್ಚರರ್ ಆಗಿದ್ರು ಆ್ಯಂಡ್ ಅವರು ಕೆಲ್ಸಕ್ಕೆ ಹೋಗ್ತಿದ್ದಿದ್ರಿಂದ, ಅಪ್ಪ ಅಮ್ಮ ಇಬ್ರು ಕೆಲಸ ಮಾಡ್ತಿದ್ದಿದ್ರಿಂದ ನನ್ನ ಒಂದು ಚೇಷ್ಟೆನ ತಡಿಯಕ್ಕಾಗದೆ ಅವರು ಒಂದು ಸ್ವಲ್ಪ ಎನರ್ಜಿ ಎಲ್ಲ ಕಡೆ ಡಿವಿಯೇಟ್ ಆಗಲಿ ಅನ್ನೋ ಕಾರಣಕ್ಕೆ ನನ್ನನ್ನು ಕ್ಲಾಸಸ್ಸಿಗೆ ಸೇರಿಸಿದ್ರು. ಬಟ್ ಡೆಫಿನೆಟ್ಲಿ ಆ ವಯಸ್ಸಿಗೆ ಒಂದು ಮೆಚುರಿಟಿ ಇರಲ್ಲ, ನಾವು ಈ ಫೀಲ್ಡ್ನೇ ಆಯ್ಕೆ ಮಾಡ್ಕೋತೀವಿ, ಸಿಂಗರೇ ಆಗ್ತೀನಿ, ಈ ಥರದ್ದೆಲ್ಲ ಏನೂ ಇರಲಿಲ್ಲ ನನಗೆ. ಸುಮ್ಮನೆ ಹೋಗ್ತಿದ್ದೆ ಕ್ಲಾಸ್ಗೆ. ಒಂದು 10 ರಿಂದ 12 ವರ್ಷ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದೆ. ಅದಾದಮೇಲೆ ನನಗೆ ಸಡನ್ನಾಗಿ ಒಂದು 10th ಸ್ಟ್ಯಾಂಡರ್ಡಿಗೆ ಬರ್ತಾ ಬರ್ತಾ ಮ್ಯೂಸಿಕಲ್ಲಿ ಸೀರಿಯಸ್ ಆಗಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಪ್ರಾಬಬ್ಲಿ ಸುತ್ತಮುತ್ತ ಇರೋ ಜನ ಚೆನ್ನಾಗಿ ಹಾಡ್ತಿದ್ದೀರಾ ಅಂತ ಕಾಂಪ್ಲಿಮೆಂಟ್ ಮಾಡಿದಾಗ ನಮಗೆ ಒಂದು ನಂಬಿಕೆ ಬರುತ್ತೆ, ಓಕೆ ನಾನು ಈ ಫೀಲ್ಡ್ನ ಚೂಸ್ ಮಾಡ್ಬೋದು ಅಂತ. ಬಟ್ ಅವಾಗ್ಲೂ ಸ್ವಲ್ಪ ಹುಡುಗಾಟಿಕೆನೇ ಇತ್ತು. ಸರಿಗಮಪ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನಾನು 2008ರಲ್ಲಿ. ಆವಾಗ ಸೆಮಿಫೈನಲಿಸ್ಟ್ ಆಗಿ ಆ ಶೋನಲ್ಲಿ ಹೊರಬಂದೆ. ಆವಾಗ ಅನ್ನಿಸ್ತು, ಓಕೆ ಸೆಮಿಫೈನಲ್ಸ್ ತನಕ ಬಂದಿದ್ದೀನಿ ಅಂತಂದರೆ ಓಕೆ, ನನಗೇನೋ ಒಂದು ಸ್ವಲ್ಪ ಟ್ಯಾಲೆಂಟ್ ಇರ್ಬೋದೇನೋ, ನೋಡೋಣ ಪರ್ಸ್ಯೂ ಮಾಡ್ಬೋದೇನೋ ಅಂತ. ನೆಕ್ಸ್ಟು ಎದೆ ತುಂಬಿ ಹಾಡುವೆನಲ್ಲಿ ಹಾಡೋದಕ್ಕೆ ಹೋದೆ. ಅಲ್ಲಿ SP ಬಾಲಸುಬ್ರಹ್ಮಣ್ಯಂ ಸರ್ ಇದ್ದರು. ಆ್ಯಂಡ್ ಐ ಥಿಂಕ್ ಎವ್ರಿ ಸಿಂಗರ್ಸ್ ಡ್ರೀಮ್ ಅನ್ಸುತ್ತೆ ಅವ್ರ ಮುಂದೆ ಹೋಗಿ ನಿಂತು ಹಾಡಬೇಕು ಅನ್ನೋದು. ಅವರು ನನಗೆ ಒಂದು ಮಾತು ಹೇಳಿದರು, ನಿಂದು ಪ್ಲೇಬ್ಯಾಕ್ ಸಿಂಗಿಂಗಿಗೆ ಹೇಳಿ ಮಾಡಿಸಿದಂಥ ಧ್ವನಿ, ನೀನು ಇದನ್ನು ಆಯ್ಕೆ ಮಾಡ್ಕೋಬೇಕು ಈ ಫೀಲ್ಡ್ನ ಅಂತ. ಸೊ ಅಂಥ ಒಬ್ಬ ಲೆಜೆಂಡು ನನಗೆ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೋ ಏನೋ ನನ್ನ ಆಯ್ಕೆಯ ವೃತ್ತಿ ಇದೇ ಆಗೋಯ್ತು. ಆ್ಯಂಡ್ ಅಲ್ಲಿಂದ ಇಲ್ಲಿ ತನಕ ದೇರ್ಸ್ ನೋ ಲುಕಿಂಗ್ ಬ್ಯಾಕ್ ಅಂತ ಹೇಳ್ಬೋದು. ಸೂಪರ್. ಸೊ ಅಲ್ಲಿಗೆ ಒಂದು ಹೂವ ಬಿದ್ದಂಗೆ ಆಯ್ತು. ಖಂಡಿತ. ಹೌದು ಹೌದು. ಸೊ ಹೇಗಿತ್ತು ಆ ಫೀಲ್? SP ಸರ್ ಮುಂದೆ ನಿಂತು ಮೈಕ್ ಹಿಡಿದು ಹಾಡಿದಾಗ ಹೌ ವಾಸ್ ದಿ ಫೀಲ್? ಫಸ್ಟ್ ಆಫ್ ಆಲ್ ಅಂಥ ಲೆಜೆಂಡ್ನ ಮೀಟ್ ಮಾಡ್ತೀನಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ನಾನು ನನ್ನ ಲೈಫಲ್ಲಿ. ಸೊ ಅವ್ರ ಮುಂದೆ ನಿಂತಾಗ ಅಷ್ಟು ಓವರ್ವೆಲ್ಮ್ ಆಗುವಂಥ ವಯಸ್ಸು ಅಲ್ಲ, ಚಿಕ್ಕ ಹುಡುಗಿ ಆಗಿದ್ದರಿಂದ. ಬಟ್ ತುಂಬ ದೊಡ್ಡವ್ರ ಮುಂದೆ ನಿಂತು ಹಾಡ್ತಿದ್ದೀನಿ ಅನ್ನೋ ನರ್ವಸ್ನೆಸ್ ಜಾಸ್ತಿ ಇತ್ತು. ಇದು ಖುಷಿ ಅದೆಲ್ಲದಕ್ಕಿಂತ ಈಗ ನೆನೆಸ್ಕೊಂಡ್ರೆ ಎಂಥ ಲಕ್ಕಿ ಅಲ್ವಾ ನಾವೆಲ್ಲ ಅಂತ ಅನಿಸುತ್ತೆ. ಈಗಲೂ ಒಂದು ಕ್ಷಣ ಅವರು ಜೀವಂತವಾಗಿ ಬಂದ್ಬಿಟ್ರೆ ಆ ಸಂತೋಷನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಅನುಭವ ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಆ ಕಾಲದಲ್ಲಿ ರಿಯಾಲಿಟಿ ಶೋಸ್ನಲ್ಲಿ ನಿಜವಾಗ್ಲೂ ಕರೆಕ್ಟಾಗಿರೋ ಕಮೆಂಟ್ಸ್ನ ಹೇಳ್ತಿತ್ತಂಥ ಕಾಲ ಅದು. ಅಂದರೆ ಸುಮ್ಮನೆ ಹೈಪ್ ಮಾಡೋದು, ಓವರ್ ರೇಟ್ ಮಾಡೋದು ಮಾಡಿದೆ. ನೀನು ಇಂತಿಂಥ ಏರಿಯಾಸಲ್ಲಿ ಇಂಪ್ರೂವ್ ಮಾಡಿಕೊಂಡ್ರೆ ಒಳ್ಳೆ ಸಿಂಗರ್ ಆಗ್ತೀಯಾ ಅಂತ. ಸೊ ಆ ಅನುಭವ ಇದೆಯಲ್ಲ, ಡೈರೆಕ್ಟ್ ಫ್ರಮ್ ಗಾಡ್ ಒಂದು ಬ್ಲೆಸ್ಸಿಂಗ್ ಸಿಕ್ಕಂಗೆ, ಮ್ಯೂಸಿಕ್ ಗಾಡ್ ಇಂದ ಒಂದು ಬ್ಲೆಸ್ಸಿಂಗ್ ಸಿಕ್ಕಂಗೆ. ಡಿವಿನಿಟಿ ನೀವು ಹೇಳ್ತಾ ಇದ್ರೆ ಆ ದೈವತ್ವನ ನಾವು ಕೂಡ ಅನುಭವಿಸ್ತಾ ಇದೀವಿ. ಒಂದ್ ರೀತಿ ರೋಮಾಂಚನ ಅಂತ. ಖಂಡಿತ ರೋಮಾಂಚನನೇ ಆಯ್ತು ನನಗೆ ಅವ್ರ ಮುಂದೆ ಫಸ್ಟ್ ಟೈಮ್ ಹಾಡಿದಾಗ. ಅಂಡ್ ಫಸ್ಟ್ ಟೈಮ್ ಹಾಡಿದಾಗ ಹೊಗಳಿದ್ರಲ್ಲ, ಅದು ಒಂಥರ ಅದು ಪ್ರೈಸ್ಲೆಸ್. ಅದು ಇನ್ಯಾವ ಗಿಫ್ಟ್ ಯಾರು ಏನ್ ತಂದ್ಕೊಟ್ರು ನಮ್ಗೆ ಸಾಕಾಗಲ್ಲ ಅದು. 2 ಸಾಲ ಹಾಡ್ಬೋದಾ? ಯಾವ ಹಾಡು ಹಾಡಿದ್ರಿ SP ಸರ್? ಖಂಡಿತ. ನಾನು
ನಾನು ಫಸ್ಟ್ ಸಾಂಗು ಎಸ್ ಪಿ ಸರ್ ಮುಂದೆ ನಿಂತು ಹಾಡಿದ್ದು ಕುವೆಂಪು ಅವರ ರಚನೆಯ ಗೀತೆ. ನನ್ನ ತಾಯಿಗೆ ತುಂಬ ಇಷ್ಟವಾದಂಥ ಹಾಡಿದು. ಸೊ ಅವ್ರು ಈ ಹಾಡೇ ಹಾಡಬೇಕು ನೀನು ಅಂತ ಅಂದಿದ್ದಕ್ಕೆ ನಾನು ಆ ಸಾಂಗ್ ಹಾಡಿದೆ. ಆ್ಯಂಡ್ ಇಟ್ ವಾಸ್ ಎಸ್ ಪಿ ಸರ್ಗೆ ಭಾಳ ಖುಷಿ ಆಯಿತು ಅದು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿ ಹೋದೋ ಕಾಣೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿ ಹೋದೋ ಕಾಣೆ. ಯಾವ ಜನ್ಮದ ಮೈತ್ರಿ. ಒಂದ್ ಸೆಕೆಂಡ್ ಆ ನಿಶಬ್ದನ ಫೀಲ್ ಮಾಡೋದೇ ಒಂದ್ ರೀತಿ ತುಂಬಾ ಸಂತೋಷದ್ದು. ಬಹಳ ಸೊಗಸಾಗಿ ಹಾಡಿದ್ರಿ. ಖಂಡಿತ ಅನ್ಸುತ್ತೆ ಯಾರನ್ನಾದ್ರೂ ಒಬ್ಬರನ್ನ ಮೀಟ್ ಆಗ್ತೀವಿ ಅಂತಂದ್ರೆ ನಿಜವಾಗ್ಲೂ ಯಾವ್ದೋ ಜನ್ಮದ ಮೈತ್ರಿ ಇರ್ಲೇಬೇಕಿತ್ತೇನೋ ಅಂತ. ಸೊ ಅದ್ ಬಹುಶಃ ಆ ಸಂದರ್ಭಕ್ಕೆ ತುಂಬಾ ಪೂರಕವಾದಂತಹ ಗೀತೆ ಆಗಿರ್ಬೇಕು. ಹೌದು, ಖಂಡಿತ ನನಗೂ ಅದೇ ಅನ್ನಿಸ್ತು. ಅವಾಗ ಆಕ್ಚುಲಿ ನಮ್ ಸೀಸನ್ ಅಲ್ಲಿ ಜಯಂತ್ ಕಾಯ್ಕಿಣಿ ಅಂಕಲ್ ಕೂಡ ಜಡ್ಜ್ ಆಗಿದ್ರು ಎಸ್ ಪಿ ಸರ್ ಜೊತೆಗೆ. ಅವರು ಒಂಥರ ಈ ಲೈನ್ಸ್ ಅಲ್ಲಿ ನೀವೇನ್ ಹೇಳಿದ್ರು ಅದೇ ಲೈನ್ಸ್ ಅಲ್ಲೇನೆ ಮಾತಾಡಿದ್ರು. ಸೊ ಅದು ನೆನಪಾಯ್ತು ನನಗೆ ನೀವು ಮಾತಾಡ್ತಿದ್ದಾಗ. ಸೂಪರ್. ನಿಜವಾಗ್ಲೂ ಒಂದ್ ಬೆಸ್ಟ್ ಫ್ಲಾಶ್ ಬ್ಯಾಕ್ ಇಂದ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮವನ್ನ ಅಂತ ಹೇಳ್ಬೇಕು. ಎಸ್ ಸ್ಪರ್ಶ ಮೇಡಮ್, ಸೊ ಇದು ಎಸ್ ಪಿ ಬಿ ಸರ್ ಮುಂದೆ ಹಾಡಿದ್ದು. ಹಾಗೆ ಇನ್ನು ಸ್ವಲ್ಪ ನಮ್ಮ ಬೆಂಗಳೂರಿನ ಫ್ಲಾಶ್ ಬ್ಯಾಕ್ ಹೋದ್ರೆ, ಮೊಟ್ಟ ಮೊದಲನೇದಾಗಿ ಎಲ್ಲಿ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದು, ಹೇಗಿತ್ತು ಆ ಒಂದು ಫೀಲ್ ಬಗ್ಗೆ ಹೇಳ್ತೀರಾ? ನನ್ಗೆ ಆಕ್ಚುಲಿ ಇದು ನೆನಪಿಲ್ಲ. ಇದು ನಮ್ಮ ಅಪ್ಪ ಅಮ್ಮ ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ. ನಾನು 5 ವರ್ಷದ ಮಗು ಅಂತೆ. ನಮ್ಮ ತಂದೆಯವರ ಕೊಲೀಗ್ ಯಾವುದೋ ಒಂದು ಫಂಕ್ಷನ್ನಲ್ಲಿ, ಫ್ಯಾಮಿಲಿ ಫಂಕ್ಷನ್ನಲ್ಲಿ, ಅವಾಗ ನಾನು ತುಂಬ ಎಕ್ಸ್ಟ್ರೋವರ್ಟು. ಯಾರು ಏನು ಕೇಳೋದೇ ಬೇಡ, ನಾನೇ ಸ್ಟೇಜ್ ಹತ್ಬಿಡ್ತಾ ಇದ್ದೆ, ನಾನೇ ಹೋಗಿ ಹಾಡ್ಬಿಡ್ತಿದ್ದೆ, ಮೈಕ್ ಎತ್ಕೊಂಡ್ಬಿಡ್ತಾ ಇದ್ದೆ, ಈ ಥರ. ಅದೇ ಚೇಷ್ಟೆ ಅಂತ ಹೇಳಿದ್ನಲ್ಲ. ಸೊ ಅವರ ಮನೆಯ ಫಂಕ್ಷನ್ನಲ್ಲಿ ಯಾರಾದರೂ ಏನಾದರೂ ಮಾಡ್ತೀರಾ ಮಕ್ಕಳು ಅಂತ ಕೇಳಿದಾಗ ಎದ್ನೋ ಬಿದ್ನೋ ಅಂತ ಕೈ ಎತ್ಕೊಂಡು ನಾನೇ ಮೈಕ್ ಇಟ್ಕೊಂಡು ಹಾಡು ಹೇಳಿದ್ದುಂಟಂತೆ. ಆ್ಯಂಡ್ ತುಂಬ ಚೆನ್ನಾಗಿ ಹಾಡಿದ್ದೆ ಬೇರೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಸೊ ಅದೇನೋ ನಮ್ಮಮ್ಮಂಗೆ ಒಂದು ಇತ್ತು ಅನ್ಸುತ್ತೆ ನಂಬಿಕೆ, ಇವಳು ಸಿಂಗರ್ ಆಗ್ತಾಳೆ ಅನ್ನೋ ಕಾರಣಕ್ಕೆ. ಸೊ ತುಂಬ ಪುಷ್ ಮಾಡೋರು, ಆರ್ಟ್ ಫೀಲ್ಡಲ್ಲಿ ನೀನು ಮುಂದುವರಿಬೇಕು, ಆರ್ಟ್ ಫೀಲ್ಡಲ್ಲಿ ನೀನು ಮುಂದುವರಿಬೇಕು ಅಂತ. ಅದು ನನ್ನ ಫಸ್ಟ್ ಹಾಡು. ನನಗೆ ಯಾವ ಹಾಡು ಹಾಡಿದೆ ಅಂತ ಕೂಡ ನೆನಪಿಲ್ಲ, ಬಿಕಾಸ್ ನನಗೆ ಇನ್ಸಿಡೆಂಟೇ ನೆನಪಿಲ್ಲ. ಅದು ಬಿಟ್ಟು ಸ್ಕೂಲಲ್ಲಿ ಇನ್ವೊಕೇಶನ್ ಹಾಡುಗಾರರು ಅಂದರೆ ಗೊತ್ತಲ್ಲ, ಹಿಡ್ಕೊಂಡು ಬಂದ್ಬಿಡ್ತಾರೆ ಇನ್ವೊಕೇಶನ್ ಆಡಿ ಅಂತ. ಸೊ ನಾನು ನನ್ನ ಫ್ರೆಂಡ್ ಅರ್ಪಿತಾ ಅಂತ, ನನ್ನ ಚೈಲ್ಡ್ಹುಡ್ ಫ್ರೆಂಡು, ನಾನು ಅವಳು ಯಾವಾಗಲೂ ಇನ್ವೊಕೇಶನ್ ಹಾಡ್ತಿದ್ವಿ ಜೋಡಿ ಸ್ಕೂಲಲ್ಲಿ. ಸೊ ಅದು ನೆನಪಿದೆ ಅಷ್ಟೇ. ಸೊ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿನೂ ಕೂಡ ನಿಮ್ಮ ಪ್ರತಿಭಾನ್ವೇಷಣೆ ಆಗ್ತಾ ಇತ್ತು. ಖಂಡಿತ, ಹೌದು. ಸ್ಕೂಲ್ ಹಾಗೆ ಕಾಲೇಜ್ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಮೇಡಮ್ ಈ ಒಂದು ಪ್ರತಿಭೆಗೆ? ಖಂಡಿತ. ಸ್ಕೂಲ್ ಫಸ್ಟ್ ಆಫ್ ಆಲ್ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಐ ಥಿಂಕ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಹೌಸ್. ಈಗ ಪೇರೆಂಟ್ಸ್ ಎನ್ಕರೇಜಿಂಗ್ ಆಗಿದ್ದರೆ, ಅದ್ರ ನೆಕ್ಸ್ಟ್ ಲೆವೆಲು ಟೀಚರ್ಸ್ ಎನ್ಕರೇಜಿಂಗ್ ಆಗಿದ್ದರೆ, ಇದೆಲ್ಲ ಒಂದು ತುಂಬ ದೊಡ್ಡ ಫೌಂಡೇಶನ್ ಆಗುತ್ತೆ ಒಬ್ಬ ಆರ್ಟಿಸ್ಟ್ ಲೈಫಲ್ಲಿ ಅಂತ ಅನಿಸುತ್ತೆ. ಯಾಕಂದರೆ ಓದು ಎಲ್ಲರೂ ಮಾಡಲೇಬೇಕು ಅಂತ ಪುಷ್ ಮಾಡ್ತಿರ್ತಾರೆ. ನನ್ನ ತಾಯಿನೂ ಎಜುಕೇಷನ್ ಫೀಲ್ಡಿಂದ ಬಂದಿದ್ದರಿಂದ ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ನೀನು ಓದಲೇಬೇಕು, ಡಿಗ್ರಿ ಮಾಡ್ಕೊಳ್ಬೇಕು ಅಂತ. ಆ್ಯಂಡ್ ನನಗೆ ಬಯಾಲಜಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಮೈಕ್ರೋಬಯಾಲಜಿ ಮುಂದುವರಿಸ್ದೆ. ಆದರೆ ಈ ಒಂದು ಫೌಂಡೇಶನ್ ಏನಿದೆ, ಸ್ಕೂಲಿಗೆ ಹೋಗ್ತಿದ್ದಂಗೆ ಅದು ಕಟ್ ಆಫ್ ಆಗಿಬಿಟ್ರೆ, ನಮ್ಮ ಟೀಚರ್ಸ್ ಎನ್ಕರೇಜ್ ಮಾಡ್ತಿದ್ರೆ, ಐ ಡೋಂಟ್ ಥಿಂಕ್ ನಾವು ಇನ್ನೊಂದು ಮುಂದೆ ಹೆಜ್ಜೆ ಇಟ್ಟು ಇದನ್ನು ಮಾಡಬೇಕು ಅಂತ ನಮಗೆ ಅನಿಸೋವಂಥ ವಯಸ್ಸದಲ್ಲ. ಸೊ ಸ್ಕೂಲ್ ಮತ್ತು ಕಾಲೇಜ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನಾನು ಓದಿದಂಥ ವಿದ್ಯಾವರ್ಧಕ ಆಗಿರ್ಬೋದು, MES MPL ಶಾಸ್ತ್ರಿ ಕಾಲೇಜ್ ಆಗಿರ್ಬೋದು, ಅದಾದಮೇಲೆ ಅಮ್ಮಣ್ಣಿ ಕಾಲೇಜ್, ಐ ಥಿಂಕ್ ನನಗೆ ಪರ್ಸ್ನಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಯಶಸ್ವಿ ಆಗೋದಕ್ಕೆ ನನ್ನ ಅಮ್ಮಣ್ಣಿ ಕಾಲೇಜ್ ಟೀಚರ್ಸ್ ಕಾರಣ ಅಂತ ಹೇಳ್ಬೋದು. ಸೊ ಎಲ್ಲರೂ ಹೇಳೋ ಹಾಗೆ ಸ್ಕೂಲ್ ಕಾಲೇಜ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್. ಸೊ ಅದು ಬೆಸ್ಟ್ ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳ್ಬೇಕಲ್ಲ? ಖಂಡಿತ ಇಟ್ಸ್ ಅ ಡೈವಿಂಗ್ ಬೋರ್ಡ್. ನೀವು ಹೇಳ್ದಂಗೆ ಅಲ್ಲಿಂದ ಒಂದು ಪುಷ್ ಕೊಟ್ರೆ ಮುಂದಕ್ಕೆ ನಾವು ಆಕಾಶದಲ್ಲಿ ಹಾರ್ಬೋದು, ಅಥವಾ ಇದು ನೀರಲ್ಲಿ ಈಜಾಡ್ಬೋದು, ಏನೋ ಒಂದು ಮಾಡ್ಬೋದು. ಬಟ್ ನಮ್ಗೆ ಆ ಒಂದು ಧೈರ್ಯ ಟೀಚರ್ಸ್ ತುಂಬಿಟ್ರೆ ಅದರಷ್ಟು ದೊಡ್ಡ ಒಂದು ಕಾನ್ಫಿಡೆನ್ಸ್ ಇನ್ನೊಂದಿರಲ್ಲ. ನಿಜ.
ಸೊ ಅಲ್ಲೇ ಓದಿರ್ತೀವಿ, ಅಲ್ಲೇ ಕಲಿತೀವಿ. ನೀವು ಇಷ್ಟೆಲ್ಲ ಅಚೀವ್ಮೆಂಟ್ಸ್ ನಂತರ ಮತ್ತೆ ಸ್ಕೂಲ್ ಕಡೆ ಅಥವಾ ಕಾಲೇಜ್ ಕಡೆ ಯಾವಾಗ್ಲಾದ್ರೂ ಹೋಗ್ತಾ ಇರ್ತೀನಿ ಸ್ಕೂಲು ಕಾಲೇಜ್ ಕಡೆ. ಸೊ ಅವಾಗ ನಿಮ್ನ ನೋಡೋ ಲೆವೆಲ್ಲೇ ಬೇರೆ ಇರುತ್ತಲ್ವಾ? ಡೆಫಿನೆಟ್ಲಿ. ಅಂದ್ರೆ ಟೀಚರ್ಸ್ ಕಣ್ಣಲ್ಲೂ ಒಂದು ಹೆಮ್ಮೆ ಇರುತ್ತೆ, ನಮ್ಮ ಸ್ಟೂಡೆಂಟ್ಸು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಅಲುಮ್ನೈ ಮೀಟ್ ಆಯಿತು ರೀಸೆಂಟಾಗಿ, ವಿದ್ಯಾವರ್ಧಕ ಅಲುಮ್ನೈ ಮೀಟು. ಆವಾಗ್ಲೂ ತುಂಬ ಟೀಚರ್ಸ್ ಬಂದು, ಅಯ್ಯೋ ಮ್ಯೂಸಿಕ್ನೇ ತೊಗೊಂಡಿದ್ಯಾ ನೀನು, ತುಂಬ ಸಂತೋಷ ಆಗುತ್ತೆ ನಿನ್ನ ನೋಡಿದ್ರೆ ಅಂತೆಲ್ಲ ಹೇಳಿ ಮಾತಾಡ್ಸಿದ್ರು. ಸೊ ಅದು ಭಾಳ ಸಂತೋಷ ಆಗುತ್ತೆ ಪ್ರತಿ ಸಲ ಕಾಲೇಜ್ಗೆ ಹೋದಾಗ. ಅಮ್ಮಣ್ಣಿ ಕಾಲೇಜಲ್ಲಿ ಸೇಮ್ ಎಲ್ಲ ಕಡೆನೂ ಟೀಚರ್ಸ್ ಹೋದರೆ ಒಂದು ಪ್ರೈಡಿಂದ ನೋಡ್ತಾರೆ, ಅದು ತುಂಬ ಸಂತೋಷ ಅನ್ಸುತ್ತೆ. ಖಂಡಿತವಾಗ್ಲೂ ಒಂದು ಚೇಷ್ಟೆ ಮಗು ಈಗ ಸಿಕ್ಕಾಪಟ್ಟೆ ಸೂಪರ್ ಆಗಿ ಹಾಡ್ತಾರೆ. ಹಾಡಿನ ಸ್ಪರ್ಶ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಕಥೆ ಈಗ ಇನ್ನೂ ಶುರು ಆಗ್ತಾ ಇದೆ, ಹಾಗೆ ಮುಂದುವರಿಯುತ್ತೆ. ಸ್ನೇಹಿತರೆ, ನಾವಿದ್ದೀವಿ ಸಿನಿ ದನಿ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಹಾಡುಗಾರ್ತಿಗಳು ಹಾಗೆ ಕಂಠದಾನ ಕಲಾವಿದನೂ ಆಗಿರುವಂತಹ ಸ್ಪರ್ಶ ಆರ್ಕೆ ಅವರು ನಮ್ಮೊಟ್ಟಿಗಿದ್ದಾರೆ. ಮನದಾಳದ ಮಾತು ಸಾಕ್ತಾ ಇದೆ ಸ್ನೇಹಿತರೆ. ನಾವು ಕೂಡ ಮಾತಾಡ್ತಾ ಇದ್ವಿ, ರೇಡಿಯೋ ಇಲ್ಲ ಅಂದ್ರೆ ಓ ಮೈ ಗಾಡ್ ಅಂತ ಒಂದು ಎಕ್ಸ್ಕ್ಲಮೇಷನ್ ಬಂತು. ಸೊ ರೇಡಿಯೋ ನಿಮ್ಗೆ ಎಷ್ಟು ಆಪ್ತ ಅನ್ಸುತ್ತೆ? ನಾನು ಒಂಥರ ಮೇ ಬಿ ಹುಟ್ಟಕ್ಕೆ ಮುಂಚೆಯಿಂದಾನು ಕೇಳಿರ್ಬೋದು, ನಮ್ಮಮ್ಮನ ಹೊಟ್ಟೆಲಿದ್ದಾಗಿಂದಾನು. ನಮ್ಮ ಮನೇಲಿ ಬೆಳಗ್ಗೆ ಎದ್ರೆ ರೇಡಿಯೋ ಆನ್ ಆಗಿಬಿಡುತ್ತೆ, ಇವಾಗ್ಲೂ ಅಷ್ಟೇ. ಅದು ಆಕಾಶವಾಣಿನೇ. ಆಮೇಲೆ ಎಫ್ ಎಮ್ ರೈನ್ಬೋ ಯಾವಾಗ ಸ್ಟಾರ್ಟ್ ಆಯಿತೋ ಅವಾಗೆಲ್ಲ ಎಫ್ ಎಮ್ ರೈನ್ಬೋ. ಮುಂಚೆ ಅಂತೂ ಸಿನಿಮಾಗಳನ್ನು ಕೂಡ ರೇಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೀನಿ ನಾನು. ಸೊ ಕಂಪ್ಲೀಟ್ಲಿ ಒಂಥರ ಭಾವಗೀತೆಗಳಾಗಿರ್ಬೋದು, ಚಿತ್ರಗೀತೆಗಳಾಗಿರ್ಬೋದು, 1960s 70s 80s ಎಲ್ಲ ಕಾಲದ ಗೀತೆಗಳನ್ನು ನಾನು ಕೇಳಿರೋದು ಪೂರ್ತಿ ರೇಡಿಯೋದಲ್ಲೇ. ಸೊ ಐ ಥಿಂಕ್ ಐ ಗ್ರೂ ಅಪ್ ವಿತ್ ರೇಡಿಯೋ ಅಂತ ಹೇಳ್ಬೋದು. ಸೊ ಆ್ಯಸ್ ಅ ಸಿಂಗರ್ ತುಂಬ ದೊಡ್ಡ ಮಹತ್ವವಾದಂಥ ಪಾತ್ರ ರೇಡಿಯೋ ನನ್ನ ಜೀವನದಲ್ಲಿ ಪ್ಲೇ ಮಾಡುತ್ತೆ. ಸೊ ನಾವ್ ಮೊದಲು ಹಾಡೋದಕ್ಕಿಂತ ಅಥವಾ ಮಾತಾಡೋಕ್ಕಿಂತ ಮುಂಚೆ ಒಳ್ಳೆ ಕೇಳುಗರಾಗಿರ್ಬೇಕು ಅನ್ನೋ ಮಾತು ಬಹುಶಃ ರೇಡಿಯೋ ಇಂದ ಸಾಬೀತಾಗಿದೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಎಸ್ ಮೇಡಮ್. ಸೊ ನಾವ್ ಈಗಷ್ಟೇ ನೀವು ಹಾಡಿರುವಂತಹ ಗೀತೆಯನ್ನ ಕೇಳಿದ್ವಿ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ್ದು. ಬಹಳ ಸೊಗಸಾಗಿ ಹಾಡಿದ್ರಿ. ಸೊ ಮೊಟ್ಟ ಮೊದಲು ಸಿಲ್ವರ್ ಸ್ಕ್ರೀನ್ಗಾಗಿ ಹಾಡಿದ್ದು ಹೇಗೆ ಅವಕಾಶ ಸಿಕ್ತು, ಏನು ಅದರ ಕಥೆ ಹೇಳ್ತೀರಾ? ನಾನು ಅದೇ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ಬರ್ಗು ರಾಮಚಂದ್ರಪ್ಪ ಸರ್ ನನ್ನ ತಾಯಿ ಶಿಕ್ಷಕರಾಗಿದ್ರು MA ಅಲ್ಲಿ. ಸೊ ಅವರು ಒಂದಿನ ಕಾಲ್ ಮಾಡಿದ್ರು ನನಗೆ, ನಾನೊಂದು ಅಂಗುಲಿಮಾಲ ಅಂತ ಒಂದು ಚಿತ್ರ ಮಾಡ್ತಿದ್ದೀನಮ್ಮ, ನೀನು ಹಾಡಬೇಕದ್ರಲ್ಲಿ ಅಂತ. ಸೊ ನನ್ನ ಮೊದಲ ಚಿತ್ರ ಅದೇ. ಬಟ್ ಅದಕ್ಕೆ ವಿ ಮನೋಹರ್ ಸರ್ ಮ್ಯೂಸಿಕ್ ಮಾಡಿದ್ದು. ನಾನು ವಿ ಮನೋಹರ್ ಸರ್ನ ಯಾವಾಗಲೂ ಯಾವಾಗಲೂ ಜ್ಞಾಪಕ ಮಾಡ್ಕೋತೀನಿ. ಯಾಕೆ ಅಂತಂದರೆ ಕನ್ನಡದ ಪ್ರತಿಭೆಗಳಿಗೆ ತುಂಬ ಅವಕಾಶಗಳನ್ನು ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಸರ್. ಸೊ ನನ್ನ ಮೊದಲ ಚಿತ್ರನೂ ಅವರೇ ಸಂಗೀತ ನಿರ್ದೇಶನ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದು ರಿಲೀಸ್ ಆಗಲಿಲ್ಲ ಫಸ್ಟು. ಅದಾದಮೇಲೆ ಜೀತು ಅಂತ ಒಂದು ಚಿತ್ರಕ್ಕೆ ಹಾಡಿದ್ದೆ, ಕಾರ್ತಿಕ್ ಅವ್ರ ಜೊತೆ ಒಂದು ಡುಯೆಟ್ ಹಾಡಿದ್ದೆ. ಅದಕ್ಕೆ ವಿಕಾಸ್ ವಸಿಷ್ಠ ಮ್ಯೂಸಿಕ್ ಮಾಡಿದ್ದು. ಸೊ ದಟ್ ವಾಸ್ ಮೈ ಡೆಬ್ಯೂ. 2013 ನಾನು ಹಾಡಿದಂತಹ ಮೊದಲ ಗೀತೆ ಸಿನಿಮಾಕ್ಕಾಗಿ. ಸೊ ಅಲ್ಲಿಂದ ಒಂಥರ ವರ್ಕ್ ಗೆಟ್ಸ್ ವರ್ಕ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಂದು ಹಳೆ ಕೆಲಸ ನೋಡಿ ಇನ್ನೊಬ್ರು ಬಂದು ಎಕ್ಸಾಕ್ಟ್ಲಿ. ಸೊ ಅದೊಂಥರ ಟ್ರೈಲರು ನಮ್ಮ ಪಿಕ್ಚರ್ಗೆ. ನನ್ನ ಹಳೆ ಕೆಲಸ ನಂದು ಹೊಸ ಕೆಲಸಕ್ಕೆ ಒಂದು ಟ್ರೈಲರ್ ಥರ. ಸೊ ಅದಾದಮೇಲೆ ಒಂದೊಂದೇ ಅವಕಾಶಗಳು ಬರ್ತಾ ಹೋಯಿತು. ಬಹುಪರಾಕ್ ಅನ್ನುವಂಥ ಒಂದು ಚಿತ್ರದಲ್ಲಿ ಹಾಡಿದ್ದೆ. ಬಹುಪರಾಕಲ್ಲಿ ಹೆಂಗೆ ಹಾಡಿದೆ ಅಂತಂದರೆ ನಂಗೊಂಥರ ಎಲ್ಲ ಆಕ್ಸಿಡೆಂಟಲ್ ಆಗಿ ಅವಕಾಶಗಳು ಸಿಗ್ತಾ ಹೋಯಿತು. ಸುನಿ ಸರ್ ಅವಾಗಿನ್ನೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರವನ್ನು ಮಾಡಿದ್ರು. ಅದಾದಮೇಲೆ ಅವರ ಸ್ನೇಹಿತರ ಮದುವೆಗೆ ಬಂದಿದ್ರು. ಆ ಮದುವೆನಲ್ಲಿ ನಾನು ಹಾಡ್ತಾ ಇದ್ದೆ. ಅಲ್ಲಿ ನನ್ನ ವಾಯ್ಸ್ ಕೇಳಿಸ್ಕೊಂಡು ಬಹುಪರಾಕಿಗೆ ನೀವು ಹಾಡಬೇಕು ಅಂತ ನನಗೆ ಕಾಲ್ ಮಾಡಿದ್ರು. ಸೊ ಆ ಚಿತ್ರಕ್ಕೇನೆ ನನಗೆ 2-3 ಅವಾರ್ಡ್ಸ್ ಕೂಡ ಬಂತು ಆ ಹಾಡಿಗೆ. ಆ್ಯಂಡ್ ಇಟ್ ವಾಸ್ ಅನ್ ಐಟಮ್ ಸಾಂಗ್. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಮೆಲೋಡೀಸ್ ಹಾಡ್ತಾ ಇದ್ದೆ ಜಾಸ್ತಿ. ಎಸ್ ಜಾನಕಿ ಅವ್ರ ಹಾಡುಗಳು, ಆಮೇಲೆ ವಾಣಿ ಜಯರಾಮ್ ಅವ್ರ ಹಾಡುಗಳು, ಈ ಥರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದು. ಸಡನ್ನಾಗಿ ಐಟಮ್ ಸಾಂಗ್ ಹಾಡಬೇಕಾ ಅಂತಂದಾಗ ಯಾವ ಥರ ಹಾಡ್ಬೋದು ಇದನ್ನು ಅಂತ ಟ್ರೈ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಎ ಸೂಪರ್ ಹಿಟ್. ಸೊ ಅದು ತುಂಬ ದೊಡ್ಡ ಸಂತೋಷ ಇದೆ. ಹೀಗೆ ಒಂದಾದ್ಮೇಲೆ ಒಂದು ಅವಕಾಶಗಳು ಬರ್ತಾ ಹೋಯಿತು. ಆ್ಯಂಡ್ ಈಗಿನ ತನಕನೂ ಹಾಡ್ಕೊಂಡು ಬರ್ತಾ ಇದ್ದೀನಿ. ಯಾವ ಜಾನರ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಅಂದರೆ ಭಾವಗೀತೆನ, ಜನಪದ ಗೀತೆನ, ಅಥವಾ ಯಾವ್ದು ನಿಮಗೆ
ತುಂಬಾ ಆಪ್ತ. ನನಗೆ ತುಂಬಾ ಇಷ್ಟವಾದಂಥ ಜಾನ್ರ ಭಾವಗೀತೆಗಳು. ಯಾಕಂದ್ರೆ ನಾನು ಹುಟ್ಟಿದಾಗಿಂದಾನು ಕೇಳ್ಕೊಂಡು ಬೆಳೆದಿರುವಂಥ ಗೀತೆಗಳದು. ಆ್ಯಂಡ್ ಅಮ್ಮ ಸಾಹಿತಿ ಆಗಿದ್ದರಿಂದ, ಸೊ ಅವರು ರೈಟರ್ ಆಗಿರೋ ಕಾರಣಕ್ಕೆ ನಾನು ಸಾಹಿತ್ಯದ ವಾತಾವರಣದಲ್ಲೇ ಬೆಳೆದಿದ್ದರಿಂದ ಸ್ವಲ್ಪ ಭಾವಗೀತೆಗಳಲ್ಲಿ ಸಾಹಿತ್ಯಕ್ಕೆ ಜಾಸ್ತಿ ಮಹತ್ವ ಇರುತ್ತೆ ಸಂಗೀತದೊಂದಿಗೆ. ಸೊ ಹಾಗಾಗಿ ನಂಗೆ ಭಾವಗೀತೆಗಳು ತುಂಬ ಹತ್ತಿರ ಅನಿಸುತ್ತೆ ಮನಸ್ಸಿಗೆ. ಯಾವ ಭಾವಗೀತೆನ ಇವತ್ತು ಭಾವ ತುಂಬಿ ಹಾಡ್ತೀರಾ ನಮಗೋಸ್ಕರ ಪ್ಲೀಸ್, ಒಂದು 2 ಸಾಲು? ಸಾಕಷ್ಟು ಭಾವಗೀತೆಗಳಿದೆ. ಇದನ್ನ ನಾನು ಮಿಸ್ ಮಾಡದೆ ಎಲ್ಲ ಕಡೆ ಹಾಡ್ತೀನಿ, ಯಾಕಂದ್ರೆ ನನ್ನ ತಾಯಿನೇ ರೈಟರ್ ಆಗಿರೋದ್ರಿಂದ. ನನ್ನಮ್ಮ ಅವರ ಅಮ್ಮಂಗೋಸ್ಕರ ಬರೆದಿರುವಂಥ ಹಾಡಿದು ಅಮ್ಮ ಹಚ್ಚಿದೊಂದು ಹಣತೆ ಅಂತ. ಇದು ಅಶ್ವಥ್ ಸರ್ ಕಂಪೋಸಿಷನ್ನು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ, ಸದಾ ಕಾದಿದೆ, ಸದಾ ಕಾದಿದೆ. ತಾಯಿ ಬಗ್ಗೆ ತುಂಬಾ ಭಾವುಕರಾಗಿರೋರು ಪ್ರತಿಯೊಬ್ರು ಕೂಡ ಈ ಗೀತೆನ ಅಷ್ಟು ಇಷ್ಟಪಡ್ತಾರೆ. ಬಹಳ ಸೊಗಸಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಮನೆಯಲ್ಲಿ ಸಾಹಿತ್ಯದ ಒಂದು ವಾತಾವರಣ ಇದೆ, ಹಾಗೆ ಸಂಗೀತದ ಅಲೆ ಕೂಡ ಮೂಡ್ತಾ ಇರುತ್ತೆ. ಸೊ ಹೇಗ್ ನಡೀತಾ ಇರುತ್ತೆ ಮನೆಯಲ್ಲಿ ಮಾತುಕತೆ, ಸಾಹಿತ್ಯ, ಸಂಗೀತ ಎಲ್ಲದೂ ಕೂಡ? ಸೊ ನಮ್ಮಮ್ಮ ಟೀಚರ್ ಆಗಿರೋದ್ರಿಂದ ಶೀಸ್ ವೆರಿ ಡಿಸಿಪ್ಲಿನ್ಡ್ ಆಯ್ತಾ. ನನಗೆ ನಮ್ಮಮ್ಮಂಗೆ ಈ ಕಾರಣಕ್ಕೇನೆ ಜಗಳ ಆಗ್ತಾ ಇರುತ್ತೆ. ನಾನೆಲ್ಲೂ ಟೈಮಿಗೆ ಸರಿಯಾಗಿ ಹೋಗಲ್ಲ, ಬಟ್ ಇವತ್ತು ಟೈಮಿಗೆ ಸರಿಯಾಗಿ ಬಂದಿದ್ದೀನಿ. ನಮ್ಮ ಪುಣ್ಯ ಇದು. ಸೊ ಅವರು ಹಂಗೆ ಮಾಡಿ 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 ಒಂಥರ ಫುಲ್ಲು ನಾನು ನಮ್ಮ ಅಣ್ಣ ಇಬ್ಬರು ಡಿಸಿಪ್ಲಿನೇರಿಯನ್ಸ್ ಆಗಿಬಿಟ್ಟಿದ್ದೀವಿ ಇವಾಗ. ಎಲ್ಲಾದರೂ ಏನಾದರೂ ಕಾರ್ಯಕ್ರಮ ಇದ್ದರೆ 15 ನಿಮಿಷ ಮುಂಚೆ ಹೋಗಿ ಕೂತ್ಕೊಳ್ಳೋದು, ಊರಿಗೆ ಮುಂಚೆ ಹೋಗಿ ಕೂತಿರ್ತೀವಿ ಎಲ್ಲ ಕಡೆ. ಸೊ ಅದೊಂದು ಇರೋದ್ರಿಂದ ನಮಗೆ ಸಾಹಿತ್ಯ, ಸಂಗೀತ ಇದೆಲ್ಲವನ್ನ ಮೀರಿ ಜೀವನದ ಪಾಠಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ. ಆ್ಯಂಡ್ ನಮ್ಮಮ್ಮಂಗೆ ಅವ್ರ ಸ್ಟೂಡೆಂಟ್ಸ್ ಮೇಲಿರೋ ಅಕ್ರಾಸ್ತೆ ನಮ್ಮ ಮೇಲೆ ಇರಲ್ಲ ಅಂತ ನಾವು ರೇಗಿಸ್ತಾ ಇರ್ತೀವಿ ನಾನು ನಮ್ಮಣ್ಣ. ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅವ್ರ ಸ್ಟೂಡೆಂಟ್ಸ್ನ. ಸೊ ಅವ್ರ ಸ್ಟೂಡೆಂಟ್ಸು ನಮ್ಮ ಮನೇಲಿ ಬಂದು ಓದ್ಕೋತಾ ಇದ್ರು ಮುಂಚೆ ಚಿಕ್ಕ ವಯಸ್ಸಲ್ಲಿ. ಸೊ ಈ ಥರದ್ದೊಂದು ವಾತಾವರಣದಲ್ಲಿ ಬೆಳೆದಿದ್ದಿತ್ತು. ಆ್ಯಂಡ್ ಕನ್ನಡ ಲೆಕ್ಚರರೇ ಆಗಿದ್ರು ಅಮ್ಮ ಸಾಕಷ್ಟು ವರ್ಷಗಳ ಕಾಲ. ಸೊ ಹಳೆಗನ್ನಡ ಪಾಠಗಳು ಆ್ಯಂಡ್ ಕತೆಗಳು, ಕವನಗಳು, ಇದು ಕಾದಂಬರಿಗಳು ಇದನ್ನೆಲ್ಲ ಓದಿ ಹೇಳೋರು. ಸೊ ನನಗೆ ಮೊದಲಿಂದನೂ ಕೇಳಿಸ್ಕೊಂಡು ಅಭ್ಯಾಸ. ಐ ಥಿಂಕ್ ಆ ಕೇಳ್ಮೆ ಬಂದಿರೋದ್ರಿಂದಾನೇ ನನಗೆ ಸಂಗೀತದಲ್ಲೂ ಆ ಕೇಳ್ಮೆ ಬಂದಿರೋದಕ್ಕೆ ನಾನು ಇವತ್ತು ಹಾಡುಗಾರ್ತಿ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಇದು ಆಕ್ಚುಲಿ ಪಾಯಿಂಟ್ ಟು ಬಿ ನೋಟೆಡ್ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಸಾಹಿತ್ಯದನ್ನ ಓದೋದಕ್ಕಿಂತ ಕೇಳ್ತಾ ಅದು ಕಿವಿ ಮೇಲೆ ಬಿದ್ದಷ್ಟು ಕೂಡ ಅದ್ರ ಮೇಲೆ ಒಲವು ತುಂಬಾನೇ ಮೂಡುತ್ತೆ ಸಾಹಿತ್ಯ ಹಾಗೆ ಸಂಗೀತಕ್ಕೆ ಅಂತ ಹೇಳ್ಬೇಕು. ಇನ್ನು ನಿಮ್ಮ ಜರ್ನಿನಲ್ಲಿ ನೀವು ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗಿಯಾಗಿದ್ದೀರಿ. ಸೊ ಅದು ಯಾವ ರೀತಿ ನಿಮ್ಮ ಕೆರಿಯರ್ನ ರೂಪಿಸ್ತು ಮೇಡಮ್? ಸೊ ತುಂಬ ಜನಕ್ಕೆ ಇದೊಂದು ನೆಗೆಟಿವ್ ಅಪ್ರೋಚ್ ಇರುತ್ತೆ ರಿಯಾಲಿಟಿ ಶೋಸ್ ಬಗ್ಗೆ. ಬಟ್ ನನಗೆ ಪರ್ಸ್ನಲಿ ಏನನ್ಸುತ್ತೆ ಅಂದರೆ, ಒಂದು ಸ್ಕೂಲಿಗೆ ಸೇರ್ಕೊಳ್ಬೇಕಾದ್ರೆ ಅಥವಾ ಯಾವುದೋ ಕಾಲೇಜಿಗೆ ಸೇರ್ಕೋಬೇಕಾದ್ರೆ ಫಸ್ಟು ಮಾಡೋದೇ ಟ್ಯಾಲೆಂಟ್ಸ್ ಡೇ ಅಂತ. ಯಾತಕ್ಕೆ ಅಂತಂದರೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ಜಗತ್ತಿಗೆ ತೋರಿಸೋವಂಥ ಅದೊಂದು ಅವಕಾಶ. ಸೊ ನನ್ನ ಪ್ರಕಾರ ರಿಯಾಲಿಟಿ ಶೋ ನನ್ನ ಜೀವನಕ್ಕೆ, ನನ್ನ ಕರಿಯರ್ಗೆ ತುಂಬಾ ಪಾಸಿಟಿವ್ ಆಗಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಟ್ಟಿದೆ. ಆದರೆ ಒಂದು ರಿಯಾಲಿಟಿ ಶೋಗೆ ಹೋದಾಗ ಅದರಿಂದ ಸಿಗೋವಂಥ ಯಶಸ್ಸನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕಂಪ್ಲೀಟಾಗಿ ನಾವು ಹೇಗೆ ಬೆಳಿತೀವಿ ಅನ್ನೋದು ನಿಂತಿರುತ್ತೆ. ಸೊ ತುಂಬ ಜನಕ್ಕೆ ಒಂದು ಚಿಕ್ಕ ವಯಸ್ಸಲ್ಲೇ ರಿಯಾಲಿಟಿ ಶೋಸಿಗೆ ಹೋದಾಗ ಆ ಸಕ್ಸಸ್ನ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಾಗಲ್ಲ. ಅದರಿಂದ ವಿಚಿತ್ರವಾಗಿ ನಡ್ಕೊಂಡಿರ್ಬೋದು ಅಥವಾ ಇವ್ರಿಗೇನೋ ಅಹಂಕಾರ ಅನ್ನೋ ಥರ ಕಂಡು ಬಂದಿರ್ಬೋದು. ಆ್ಯಂಡ್ ಆ ಒಂದು ಗ್ಲ್ಯಾಮ್ ವರ್ಲ್ಡ್ ಇದೆಯಲ್ಲ, ಅಲ್ಲಿ ಕಳೆದು ಹೋಗಬಾರ್ದು ಅಷ್ಟೇ. ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸ್ತಾ ಹೋದರೆ, ಅಲ್ಲಿಂದ ಹೊರಗಡೆ ಬಂದ ಮೇಲೂ, ಅವಕಾಶಗಳು ಸಿಕ್ಕ ಮೇಲೂ ಕಲಿಕೆಯನ್ನು ಯಾವತ್ತಿಗೂ ತಾತ್ಸಾರ ಮಾಡದೆ ಕಲಿತಾ ಹೋದರೆ ಐ ಥಿಂಕ್ ಯು ಕ್ಯಾನ್ ಮೇಕ್ ಅ ಮಾರ್ಕ್ ಇನ್ ದಿ ಇಂಡಸ್ಟ್ರಿ ಅಂತ ಅನಿಸುತ್ತೆ. ಕೆಲವೊಮ್ಮೆ ಸುಮ್ಮನೆ ಮಿಂಚುಳುಗಳ ಥರ ಹೀಗೆ ಸ್ಪಾರ್ಕ್ ಆಗಿಬಿಟ್ಟು ಹೋಗ್ಬಿಡ್ತಾರೆ ಸಾಕಷ್ಟು ಜನ ಸಿಂಗರ್ಸು. ಐ ಥಿಂಕ್ ಅದಕ್ಕೆ ಕಾರಣ ಏನಂತಂದರೆ ಕನ್ಸಿಸ್ಟೆಂಟಾಗಿ
ಆ ಗೋಲ್ಗೆ ವರ್ಕ್ ಮಾಡ್ತಾ ಇರಲ್ಲ ಅವರು. ಸೊ ನನಗೆ ಪರ್ಸ್ನಲಿ ರಿಯಾಲಿಟಿ ಶೋ ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತು. ಬಟ್ ಅದೇ ನಾನು ಹೇಳ್ದಾಗೆ ಅದನ್ನು ಹ್ಯಾಂಡಲ್ ಮಾಡುವಂಥ ಒಂದು ವಿವೇಕ ನಮ್ಮಲ್ಲಿ ಆ ವಯಸ್ಸಿಗೆ ಬಂದ್ಬಿಟ್ರೆ ನಥಿಂಗ್ ಲೈಕ್ ಇಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಇದೊಂಥರ ಬೆಳಕು ಚೆಲ್ಲದ ಹಾಗೆ ಅಂತ ಹೇಳ್ಬೇಕು ಪ್ರತಿಯೊಬ್ಬರು ಬದುಕಲ್ಲೂ ಕೂಡ. ಹೌದು, ನೇಮ್ ಅಂಡ್ ಫೇಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ಬಟ್ ಆ ಅಲೆನಲ್ಲಿನೇ ತೇಲಿ ಹೋಗ್ಬಾರ್ದು, ಬಟ್ ಕೆಳಗೆ ಇಳಿದು ಸ್ವಲ್ಪ ಕಲಿಕೆ ಮುಖಾಂತರ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಬಹಳ ಸೊಗಸಾಗಿ ಹೇಳಿದ್ರಿ. ಇದಷ್ಟೇ ಅಲ್ಲದೆ ಹಲವಾರು ಕಾನ್ಸರ್ಟ್ಸ್ ಅಲ್ಲೂ ಕೂಡ ನೀವು ಭಾಗಿಯಾಗಿದ್ದೀರಿ. ಸಾಗರದ ಆಚೆಗೂ ಕೂಡ ನಿಮ್ಮ ಧ್ವನಿ ನಾವು ಕೇಳೋದಾಗಿದೆ. ಸೊ ಈ ಕಾನ್ಸರ್ಟ್ಸ್ಗೆಲ್ಲ ಹೇಗೆ ಪ್ರಿಪೇರ್ ಆಗ್ತೀರಿ, ಅದ್ರ ಒಂದು ಹಿನ್ನೆಲೆ ಹೇಳ್ತೀರಾ? ಸೊ ಫಸ್ಟು ಮುಂಚೆ ನಾನು ಕಾನ್ಸರ್ಟ್ಸಿಗೆ ಹೋಗ್ತಿದ್ದಾಗ ತುಂಬ ಒಂಥರ ಹೆದರ್ತಾ ಇದ್ದೆ, ಏನು ಹಾಡೋದಪ್ಪ, ಈ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ ಅಂತ. ಯಾಕಂದರೆ ನಮಗೆ ಅವಾಗಿನ್ನೂ ಕೆರಿಯರ್ನ ಶುರು ಮಾಡಿದಾಗ ಒಂದು ರೂಮ್ನ ರೀಡ್ ಮಾಡೋ ಅಷ್ಟು ಕೇಪಬಿಲಿಟಿ ಬಂದಿರಲ್ಲ. ಈ ಆಡಿಯನ್ಸಿಗೆ ಹಳೆ ಹಾಡು ಹಾಡಿದ್ರೆ ಇಷ್ಟ ಆಗುತ್ತಾ, ಭಾವಗೀತೆ ಹಾಡಿದ್ರೆ ಇಷ್ಟ ಆಗುತ್ತಾ, ಸಿನಿಮಾ ಹಾಡು ಹಾಡಿದ್ರೆ ಇಷ್ಟ ಆಗುತ್ತಾ ಅಂತ. ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅ ಲಾಟ್ ಅಂತ ಅನಿಸುತ್ತೆ. ಒಂದ್ಸಲ ನೀವು ಸ್ಟೇಜ್ ಹತ್ತಿ ಹಾಡೋದಕ್ಕೆ ಶುರು ಮಾಡಿದ್ರೆ ಹಾಡ್ತಾ ಹಾಡ್ತಾ ನಿಮಗೆ ಆಡಿಯನ್ಸ್ ಏನು ಇಷ್ಟಪಡ್ತಾರೆ, ಯಾವ ಥರದ ಹಾಡು ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದು ಒಂಥರ ಸುಲಲಿತವಾಗಿ ಉಸಿರಾಡೋ ಅಷ್ಟೇ ಸುಲಭವಾಗಿ ಒಬ್ಬ ಸಿಂಗರಿಗೆ ಅದೊಂದು ವಿದ್ಯೆ ಒಲಿದ್ಬಿಡುತ್ತೆ. ಸೊ ಇನಿಷಿಯಲಿ ಕಷ್ಟಪಡ್ತಿದ್ದೆ, ಆಮೇಲೆ ಇವಾಗಂತೂ ತುಂಬ ಈಸಿಯಾಗಿ ಹೋಗ್ಬಿಟ್ಟಿದೆ. ಬಟ್ ನಾನು ಐ ಪ್ರಿಫರ್ ಆಲ್ವೇಸ್ ಡೂಯಿಂಗ್ ಅ ಸೆಟ್ ಲಿಸ್ಟ್ ಬಿಫೋರ್ ಗೆಟಿಂಗ್ ಆನ್ ಸ್ಟೇಜ್. ಅಂದರೆ ಈ ಇಂತಿಂಥ ಹಾಡುಗಳಿಷ್ಟು ಒಂದು 20-25 ಹಾಡುಗಳನ್ನ ಇಟ್ಕೊಂಡು ಇದ್ರ ಜೊತೆ ಏನಾದರೂ ಆ್ಯಡ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು, ಆ ಥರ ಅರೌಂಡ್ ದಟ್ ವರ್ಕ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಹೋದ್ಮೇಲೆ ಈ ಹಾಡುಗಳು ವರ್ಕ್ ಆಗ್ತಿಲ್ಲ ಅಂದರೆ ಇಮಿಡಿಯೇಟ್ಲಿ ಸೆಟ್ ಲಿಸ್ಟ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಬೇಸಿಕ್ಲಿ ಆಸ್ ಅ ಸಿಂಗರ್ ಒಂದು ಸಾವಿರಾರು ಹಾಡುಗಳು ನಮಗೆ ಗೊತ್ತಿದ್ರೆ, ಒಂದು ದೊಡ್ಡ ವಿಕಿಪೀಡಿಯಾ ಥರ ನಮ್ಮಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಇಟ್ಸ್ ಆಲ್ವೇಸ್ ಈಸಿ. ಸೊ ಲರ್ನ್ ಮೋರ್ ಸಾಂಗ್ಸ್, ಜಾಸ್ತಿ ಹಾಡುಗಳು ಗೊತ್ತಿರಲಿ ಎಲ್ಲ ಸಿಂಗರ್ಸ್ಗೆ ಅನ್ನೋದು ಒಂದು ಖಂಡಿತ. ಯಾಕಂದ್ರೆ ಅಲ್ಲಿಗೆ ಹೋಗಿದ ತಕ್ಷಣ ಆಡಿಯನ್ಸ್ ರಿಕ್ವೆಸ್ಟ್ ಕೂಡ ಒಂದಷ್ಟು ಇರುತ್ತೆ. ಸೊ ನೀವು ಅದಕ್ಕೂ ಕೂಡ ಟ್ಯೂನ್ ಅಪ್ ಆಗ್ಬೇಕು. ಸೊ ಅವಾಗ ಹೆಂಗ್ ಅನ್ಸುತ್ತೆ, ಯಾರಾದ್ರೂ ರಿಕ್ವೆಸ್ಟ್ ಮಾಡ್ಲಿ ಅಂತ ಅನ್ಸುತ್ತಾ ಅಥವಾ ಓ ಇದು ಹಾಡ್ಬೇಕಾ ಅಂತ ಅನ್ಸುತ್ತಾ? ಸೊ ಹೌ ವಿಲ್ ಬಿ ಯೋರ್ ಮೈಂಡ್ ಸೆಟ್? ಕೆಲವೊಮ್ಮೆ ಒಳ್ಳೊಳ್ಳೆ ಹಾಡುಗಳು ಕೇಳಿದಾಗ ನನಗೆ ಗೊತ್ತಿಲ್ಲದೆ ಇರೋ ಅಂತ ಕಾರಣಕ್ಕೆ ಹಾಡ್ದಿದಾಗ ಬೇಜಾರು ಅನ್ಸುತ್ತೆ ಬಿಟ್ರೆ. ಬಟ್ ಕೆಟ್ಟ ಹಾಡುಗಳು ಕೇಳಿದಾಗ ಅಯ್ಯೋ ಯಾಕಪ್ಪ ಕೇಳ್ತಿದ್ದಾರೆ ಅಂತ ಕೂಡ ಅಂದ್ಕೊಂಡಿರೋದಿದೆ. ಕೇಳಿದ ಖುಷಿ ಆಗುತ್ತೆ, ಯಾಕಂದ್ರೆ ಆಡಿಯನ್ಸ್ ನಿಜವಾಗ್ಲೂ ನಮ್ಮ ಹಾಡುಗಳನ್ನ ಕೇಳಿಸ್ಕೊತಿದ್ದಾರೆ ಅಂತ ಒಂದು ನಮಗೆ ಖುಷಿ ಇರುತ್ತೆ. ಸೊ ಯಾರಾದ್ರೂ ಒಬ್ರು ಸುಮ್ಮನೆ ಯಾವುದೋ ಒಂದು ಮದುವೆ ಮನೆಯಲ್ಲಿ ಹಾಡ್ತಿದ್ರು ಕೂಡ, ಒಂದು ಕಾನ್ಸರ್ಟ್ ಕೊಡ್ತಿದ್ರು ಕೂಡ, ಅಲ್ಲಿ ಚೇರ್ ಹಾಕೊಂಡು ಯಾರಾದ್ರೂ ಒಂದು 5 ಜನ ಮುಂದೆ ಕೂತಿದ್ರು ನಮ್ಮ ಉತ್ಸಾಹ ಒಂದು 2% ಜಾಸ್ತಿ ಆಗುತ್ತೆ, ಅಷ್ಟು ಜನ ಕೇಳಿಸ್ಕೊತಿದ್ದಾರೆ ಅಂತ. ಸೊ ಕೇಳೋಗ್ರು ತುಂಬಾ ಇಂಪಾರ್ಟೆಂಟು. ಜಸ್ಟ್ ಲೈಕ್ ನಿಮ್ಗೆ ಹೆಂಗೆ ರೇಡಿಯೋಲ್ಲಿ ಮಾತಾಡ್ತಾ ಕೇಳಿಸ್ಕೊಂಡು ಸಂದೇಶಗಳನ್ನ ಕಳಿಸ್ತಾ ಖುಷಿ ಆಗುತ್ತೋ, ಅದೇ ರೀತಿ ನಮಗೆ ಎದುರುಗಡೆ ಇರೋಂಥ ಆಡಿಯನ್ಸ್ ಸ್ಪಂದಿಸಿದ್ರೆ ಅಷ್ಟೇ ಸಂತೋಷ ಆಗುತ್ತೆ. ಎಸ್, ಇದುವರೆಗ ಮರೆಯಕ್ಕಾಗಲ್ಲಪ್ಪ ಈ ಪರ್ಫಾರ್ಮೆನ್ಸ್, ಭಾಳ ಸೊಗಸಾಗಿತ್ತು ಈ ಕಾನ್ಸರ್ಟ್ ಅನ್ನೋದಾದ್ರೆ ಯಾವ್ದು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀರಿ? ಐ ಥಿಂಕ್ ನಾನು ರತ್ನಮಾಲಾ ಪ್ರಕಾಶ್ ಅವ್ರ ಹತ್ರ, ನಾನು ಅವ್ರ ಸ್ಟೂಡೆಂಟು, ಭಾವಗೀತೆಗಳನ್ನು ಅವ್ರ ಹತ್ರ ಕಲಿತಾ ಇದ್ದೆ. ಅವರು ಸಿಂಗಾಪುರ್ ಕನ್ನಡ ಸಂಘದಲ್ಲಿ ಒಂದು ಕಾನ್ಸರ್ಟ್ ಮಾಡಿದ್ರು ವೇ ಬ್ಯಾಕ್ ಇನ್ 2013 ಅಥವಾ 14 ಇರಬೇಕು, ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಆವಾಗ ರವಿ ಬೆಳಗೆರೆ ಸರು ಆ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ್ರು. ಆ್ಯಂಡ್ ಬೆಂಗಳೂರಿಂದ ಅರೌಂಡ್ 15-20 ಮ್ಯೂಸಿಷಿಯನ್ಸ್ ಹೋಗಿದ್ವಿ. ಆ್ಯಂಡ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಂದರೆ, ಅಲ್ಲಿರೋವಂಥ ಕನ್ನಡ ಸಂಘದ ಸಿಂಗಾಪುರ್ ಕನ್ನಡಿಗರೆಲ್ಲ ಭಾಳ ಸಂತೋಷ ಪಟ್ಟಿದ್ರು. ಆ್ಯಂಡ್ ನನ್ನ ಕರಿಯರ್ನ ಇನಿಷಿಯಲ್ ಸ್ಟೇಜಸ್ ಅದು. ಸೊ ಆವಾಗಲೇ ಒಂದು ಫಾರಿನ್ ಟ್ರಿಪ್ ಹೊಡ್ಕೊಂಡು ಬಂದೆ. ಆ್ಯಂಡ್ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಹಾಡಿದೆ ಅನ್ನೋಂಥ ಖುಷಿ ತುಂಬ ಇದೆ. ಅದು ಬಿಟ್ಟರೆ ತುಂಬ ಸ್ಟೇಜಸ್ಸಲ್ಲಿ ಹಾಡ್ತಾನೆ ಇರ್ತೀವಿ ತೇಜ. ಸೊ ಪ್ರತಿಯೊಂದು ಸ್ಟೇಜ್ ಕೂಡ ತುಂಬ ಮುಖ್ಯ ಅಂತ ಅನಿಸುತ್ತೆ. ಆ್ಯಂಡ್ ಇದು ನಮ್ಮಮ್ಮ ನಂಗೆ ಯಾವಾಗಲೂ ಸ್ಟ್ರಿಕ್ಟಾಗಿ ಹೇಳ್ತಿರ್ತಾರೆ, ನೀವು ಒಬ್ಬರು ಮುಂದೆ ಹಾಡಿದ್ರೂ 1,00,000 ಜನದ ಮುಂದೆ ಹಾಡಿದ್ರೂ ಒಂದೇ ಥರ ಹಾಡಬೇಕು. ಇದು ಅಲ್ಲಿ ಜನ ಜಾಸ್ತಿ ಇದ್ದಾರೆ ಅಂತ ಚೆನ್ನಾಗಿ ಹಾಡೋದು, ಇಲ್ಲಿ ಜನ ಕಡಿಮೆ ಇದ್ದಾರೆ ಅಂತ ಚೆನ್ನಾಗಿ ಹಾಡದೇ ಇರೋದು ಮಾಡಿದ್ರೆ ಅವತ್ತು ನಿನ್ನ ವೃತ್ತಿಗೆ ನೀನು ಮೋಸ ಮಾಡ್ತಿದ್ಯಾ, ಇವರ ಫೇಲ್ಯೂರ್ ಅಂತ ಅರ್ಥ ಅಂತ. ಸೊ ಅದನ್ನು ನಾನು ಆದಷ್ಟು ಪಾಲನೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ ಎಫಿಷಿಯನ್ಸಿ ಅಷ್ಟೇ ಇರಬೇಕು, ಎಷ್ಟು ಜನ ಇರಲಿ ಅಂತ. ಟೀಚರು ಅಲ್ವಾ, ಅದಕ್ಕೆ ಅವರು. ನಿಜ ನಿಜ, ಬಹಳ ಸೊಗಸಾಗಿ ಇತ್ತು ಮೇಡಮ್. ಇನ್ನೂ ಮಾತುಕತೆ ಮುಂದುವರಿಯುತ್ತೆ. ಬಹಳಷ್ಟು ಜನ ಆಗ್ಲೇ ಸಂದೇಶ ಕೂಡ ಕಳಿಸ್ತಾ ಇದ್ದಾರೆ. ಕೆಲವೊಂದು ಹಾಡುಗಳಂತೂ ಫುಲ್ ಅಲ್ಟ್ರಾ ಹಿಟ್ ಆಗೋಗ್ಬಿಡತ್ತೆ, ನಮ್ಗೆ
ಗೊತ್ತಿಲ್ಲದೇನೆ ನಮ್ಮ ಹಾಡುಗಳು ಎಷ್ಟೋ ಫೋನಿಗೆ ಡೌನ್ಲೋಡ್ ಆಗಿರುತ್ತೆ, ಎಷ್ಟೋ ರೀಲ್ಸ್ ಅಲ್ಲಿ ಇರುತ್ತೆ, ಶಾರ್ಟ್ಸ್ ಅಲ್ಲಿ ಇರುತ್ತೆ, ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಆದ್ರೆ ಕೆಲವು ಹಾಡುಗಳು 4 ಗೋಡೆ ಮಧ್ಯದಲ್ಲೇನೆ ಇರುತ್ತೆ, ಸಿಸ್ಟಮ್ ಬಿಟ್ರೆ ಅದು ಆಚೆಗೆ ಬರೋದಿಲ್ಲ. ಸೊ ಆ ರೀತಿ ಯಾವ್ದಾದ್ರು ಸಿಚುವೇಶನ್ಸ್ ಫೇಸ್ ಮಾಡಿದ್ದೀರಾ? ಮಾಡಿದ್ರೆ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಖಂಡಿತ. ಇದು ಐ ಥಿಂಕ್ ಸಿಂಗರ್ಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಹೋಗಿ ರೆಕಾರ್ಡ್ ಮಾಡಿ ಬಂದು ಮನೇಲಿ ಕೂತಿರ್ತೀವಿ, ಅದು ಆಡಿಯೋ ರಿಲೀಸ್ ಆಗೋ ದಿನದ ತನಕನೂ ನಮ್ಮದೇ ವಾಯ್ಸ್ ಇರುತ್ತೋ ಇಲ್ವೋ ಅನ್ನೋ ಕನ್ಫರ್ಮೇಷನ್ ಇರಲ್ಲ. ಸಾಕಷ್ಟು ಸಲ ಪ್ರೊಡ್ಯೂಸರ್ಸು ಬೇರೆ ಸಿಂಗರ್ಸ್ನ ಹಾಡಿಸಿ ಅಂತ ಹೇಳಿರ್ಬೋದು, ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗೆನೆ ನಾವು ಹಾಡಿರೋದು ಇಷ್ಟ ಆಗಿಲ್ಲದೆ ಇರ್ಬೋದು, ಅಥವಾ ಇನ್ನೇನೋ ಒತ್ತಡಗಳಿರ್ಬೋದು ಆಡಿಯೋ ಕಂಪನಿಯಿಂದ, ಮತ್ತೊಂದು ಮಗದೊಂದು ಏನೇನೋ ಇರುತ್ತೆ ಕಾರಣಗಳು. ಒಟ್ಟಿನಲ್ಲಿ ನಮಗೇನಂದರೆ ಹೋಗಿ ಹಾಡು ಬರೋದು ಮಾತ್ರ ಕೆಲಸ, ಅದು ರಿಲೀಸ್ ಆಗೋ ತನಕ ನಮ್ಮದೇ ವಾಯ್ಸ್ ಇರುತ್ತೋ ಇಲ್ವೋ ಅನ್ನೋ ಒಂದು ದಿಗಿಲು ಯಾವಾಗಲೂ ಇದ್ದೇ ಇರುತ್ತೆ ಸಿಂಗರ್ಸ್ಗೆ. ಬಟ್ ಇನಿಷಿಯಲಿ ನನಗೆ 1-2 ಸಲ ಆ ಥರ ಆದಾಗ ತುಂಬ ಡಿಸಪಾಯಿಂಟ್ ಆಗೋಗಿತ್ತು. ಅಯ್ಯೋ ನಾನು ವಾಯ್ಸ್ ಇಟ್ಕೊಂಡಿಲ್ಲ ಇವರು ಅಂತ. ಬಟ್ ಐ ಥಿಂಕ್ ನಾವು ಎಷ್ಟು ಬೆಲ್ಲದ ಸಿಹಿಯನ್ನು ಹೇಗೆ ತಗೋತೀವೋ ಬೇವಿನ ಕಹಿಯನ್ನು ಹಾಗೆ ತಗೊಳ್ಬೇಕಾಗತ್ತೆ ಕೆಲವೊಮ್ಮೆ. ಬಿಕಾಸ್ ದಟ್ಸ್ ಲೈಫ್, ಎಂಡ್ ಆಫ್ ದ ಡೇ ಎರಡೂ ಸಮತೂಕದಲ್ಲಿ ಇದ್ರೇನೆ ಜೀವನ ಆಗೋದ್ರಿಂದ. ಸೊ ಅದೊಂಥರ ಒಂದು ಎಚ್ಚರಿಕೆಯ ಪಾಠದ ಥರನೂ ಆಯಿತು, ಅದೊಂದು ಅಭ್ಯಾಸನೂ ಆಗೋಯ್ತು. ಅದಾದಮೇಲೆ 1-2-3 ಸಲ ಹಂಗಾದಾಗ ಏನೂ ಅನ್ನಿಸ್ಲಿಲ್ಲ. ಮೇ ಬಿ ಇನ್ನೊಂದು ಅವಕಾಶ ಸಿಗುತ್ತೇನೋ, ಇನ್ನೊಂದು ಅವಕಾಶಕ್ಕೆ ವೆಯ್ಟ್ ಮಾಡೋಣ, ಇದಕ್ಕಿಂತ ಒಂದು ಒಳ್ಳೆ ಹಾಡು ಸಿಗ್ಬೋದು, ಇದಕ್ಕಿಂತ ಒಂದು ಒಳ್ಳೆ ಬ್ರೇಕ್ ಸಿಗ್ಬೋದು ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಹಾಗೆ ಮುಂದುವರಿಯೋದು ಅಭ್ಯಾಸ ಆಯಿತು ಅಷ್ಟೇ. ಆ್ಯಕ್ಚುಲಿ ಗುಡ್ ಪಾಯಿಂಟ್. ಇದೂ ಗೊತ್ತಿರ್ತಿರ್ಲಿಲ್ಲ. ಸೊ ರೆಕಾರ್ಡ್ ಮಾಡಿದ್ರೆ ಓಕೆ ಫೈನ್, ಅದು ಭ್ರಮೇಲಿ ಇರ್ತೀವಿ. ಸೊ ಇದು ಆಕ್ಚುಲಿ ಒಂದು ಗುಡ್ ಪಾಯಿಂಟ್, ಎಲ್ಲರೂ ಕೂಡ ಕೇಳಬೇಕು ಇದು. ಸೊ ಅಷ್ಟೇ ಅಲ್ಲದೆ ನೀವು ಹಲವಾರು ಆಲ್ಬಮ್ ಸಾಂಗ್ಸ್ಗೂ ಕೂಡ ಹಾಡಿದಿರಿ. ಒಂದು ಕಾಲದಲ್ಲಿ ಅಫ್ಕೋರ್ಸ್ ನಾವೆಲ್ಲ 90s ಕಿಡ್ಸ್, ಆಲ್ಬಮ್ ಸಾಂಗ್ಸ್ ಅಂದ್ರೆ ಅದು ಏನೋ ಒಂದು ಖುಷಿ, ಅದು ಏನೋ ಒಂದು ಸಂತೋಷ. ಆಲ್ಬಮ್ ಸಿಂಗರ್ಸ್ ಅನ್ನೋದೇ ಒಂದು ಸೆಪರೇಟ್ ಜಾನರ್ ಇರ್ತಿದ್ರು ಜನ. ಸೊ ಈಗ ಎಲ್ಲೋ ಆಲ್ಬಮ್ ಸಾಂಗ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ಸುತ್ತೆ, ಅಥವಾ ಅದು ತುಂಬಾ ಇಂಪ್ರೂವ್ ಆಗಿದೆಯಾ? ಏನ್ ಹೇಳ್ತೀರಿ ಮೇಡಮ್ ಈ ವಿಚಾರದ ಬಗ್ಗೆ? ಆ್ಯಕ್ಚುಲಿ 90s ಅಲ್ಲಿ ನಮಗೆ ಸಾಕಷ್ಟು ಹಾಡುಗಾರರು ಗೊತ್ತಾಗಿದ್ದಾನೆ ಆಲ್ಬಮ್ಸ್ ಮುಖಾಂತರ. ಸೋನು ನಿಗಮ್ ಅವರು ಆಲ್ಬಮ್ ಸಾಂಗ್ಸ್ ಹಾಡ್ತಾ ಇದ್ರು, ಕೆ ಹಾಡ್ತಾ ಇದ್ರು, ಶಾನ್ ಹಾಡ್ತಾ ಇದ್ರು. ಈ ಥರ ತುಂಬ ಹಿಂದಿಯಲ್ಲಂತೂ ಒಂದು ದೊಡ್ಡ ಒಂದು ಗುಂಪೆ ಇತ್ತು ಆಲ್ಬಮ್ ಸಾಂಗ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಂಥವ್ರು. ಕನ್ನಡದಲ್ಲಿ ಮೊದಲಿಂದನೂ ಸ್ವಲ್ಪ ಕಡಿಮೆನೇ ಇತ್ತು, ಯಾಕಂದರೆ ನಮಗೆ ಭಾವಗೀತೆ, ಫೋಕ್ ಮ್ಯೂಸಿಕ್ಕು ಈ ಥರ ಸೆಪ್ರೇಟ್ ಜಾನ್ರಾಸ್ ಇದ್ದಿದ್ದರಿಂದ ಪ್ರಾಬಬ್ಲಿ ನಾವು ಆ ಪಾಪ್ ಮ್ಯೂಸಿಕ್ ಅನ್ನೋಂಥ ಒಂದು ಇದನ್ನು ಜಾನ್ರಾನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಆಲ್ಬಮ್ ಸಾಂಗ್ಸ್ ಅಂತ ಯಾರೂ ರಿಲೀಸ್ ಮಾಡ್ತಾ ಇಲ್ಲ. ಬಟ್ ಬೇರೆ ಥರ ಯಾವ ಡೆವಲಪ್ಮೆಂಟ್ ಆಗಿದೆ ಅಂದರೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಟೀಮ್ಸ್, ಮ್ಯೂಸಿಕ್ ಬ್ಯಾಂಡ್ಸ್ ಕ್ರಿಯೇಟ್ ಆಗಿದೆ. ಈಗ ತಾವೇ ಕಂಪೋಸ್ ಮಾಡಿ ತಾವೇ ರಿಲೀಸ್ ಮಾಡುವಂಥ ಅವಕಾಶಗಳು ಎಷ್ಟೊಂದು ಸಿಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾಲ್ಲೇ ಡೈರೆಕ್ಟಾಗಿ ರಿಲೀಸ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ರಿಲೀಸ್ ಮಾಡ್ಬೋದು. ಐ ಥಿಂಕ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇನ್ನೂ ಹೆಚ್ಚು ಬೆಳವಣಿಗೆ ಆದರೆ ನಾವು ಸಿಂಗರ್ಸು ಬೇರೆ ಯಾವುದೋ ಒಂದು ಸಿನಿಮಾಗೆ ಹಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗೋದಾಗ್ಲಿ ಕಡಿಮೆ ಆಗುತ್ತೆ. ನಾವೇ ಒಂದಷ್ಟು ಕಂಪೋಸಿಷನ್ಸ್ ಮಾಡಿ ರಿಲೀಸ್ ಮಾಡ್ಕೋಬೋದು, ಜನರಿಗೆ ತಲುಪಿಸ್ಬೋದು ಅನ್ಸುತ್ತೆ. ಐ ಥಿಂಕ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಇನ್ನು ಸಾಕಷ್ಟು ಬೆಳವಣಿಗೆ ಆಗಬೇಕು ಕನ್ನಡದಲ್ಲಿ, ಆ್ಯಂಡ್ ಆಗ್ತಾ ಇದೆ ಅಂತ ನನ್ನ ಮಟ್ಟಕ್ಕೆ. ಸೂಪರ್. ಇನ್ನು ಬೆಳವಣಿಗೆ ಹಂತದಲ್ಲಂತೂ ಇದೆ. ಖಂಡಿತ ಖಂಡಿತ. ಎಸ್. ಸೊ ಇದರಿಂದ ಬೇರೆ ಭಾಷೆಯವ್ರಿಗೂ ಕೂಡ ನಾವು ಸರಿಸಾಟಿಯಾಗಿ ನಿಲ್ಬಹುದು. ಡೆಫಿನೆಟ್ಲಿ ನಮ್ಮಲ್ಲಿ ಇರುವಂಥ ಅಬಂಡೆನ್ಸ್ ಆಫ್ ಟ್ಯಾಲೆಂಟ್ ಏನಿದೆ ಅದು ಮೇನ್ ಸ್ಟ್ರೀಮಿಗೆ ಇನ್ನೂ ಬರಬೇಕು. ತುಂಬ ಜನ ಸಿಂಗರ್ಸ್ ಇದ್ದಾರೆ, ಹೊಸದಾಗಿ ಹಾಡುವಂಥ ಸಾಕಷ್ಟು ಜನ ಸಿಂಗರ್ಸ್ ಇದ್ದಾರೆ. ರಿಯಾಲಿಟಿ ಶೋಸಿಂದ ಬರೋರಾಗಿರ್ಬೋದು, ಅದನ್ನು ಮೀರಿ ಇವಾಗ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ತಾವೇ ತಮ್ಮ ಅಕೌಂಟ್ಸ್ ಹಾಡಿ ಹಾಕ್ತಿರ್ತಾರೆ. ಜನರನ್ನ ಇವಾಗ ತಲುಪೋದು ಒಂದು ರೀತಿ ಸುಲಭ ಆಗಿದೆ ಮುಂಚೆಗೆ ಕಂಪೇರ್ ಮಾಡಿದ್ರೆ. ಅದು ಒಂದು ರೀತಿ ಒಳ್ಳೇದು ಹೌದು, ಒಂದು ರೀತಿ ಕೆಟ್ಟದು ಹೌದು. ಅದು ಯಾರು ಹೇಗೆ ತಗೊಳ್ತಾರೋ ಇಟ್ ಡಿಪೆಂಡ್ಸ್ ಆನ್ ದೆಮ್ ಹಾಗೆ. ಸೊ ನಿಮ್ಮ ಒಂದು ಈ ಮೈಕ್ ಮುಂದಿನ ಜರ್ನಿನಲ್ಲಿ ಬರೀ ಹಾಡಷ್ಟೇ ಅಲ್ಲದೆ ಡಬ್ಬಿಂಗ್ ಕೂಡ ಒಂದು ಮೈಲಿಗಲ್ಲು. ಹೇಗೆ ಶುರುವಾಯ್ತು ಮೇಡಮ್ ಜರ್ನಿ? ಏನ್ ಕಥೆ, ಅದ್ರ ಬಗ್ಗೆ ಹೇಳ್ತೀರಾ? ಸೊ ನಾನು ಅದೇ ಅವಾಗಲೇ ತಮಾಷೆ ಮಾಡ್ತಿದ್ನಲ್ಲ, ಅಚಾನಕ್ ಆಗಿ ಆಕ್ಸಿಡೆಂಟಲ್ ಆಗಿ ನನಗೆ ಕೆಲವು ಅವಕಾಶಗಳು ಬರುತ್ತೆ ಅಂತ. ಸೊ ಫಸ್ಟು ನಾನು ಸಿಂಗರ್ಸ್ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ಅನ್ಕೋತಾರೆ ಸಿಂಗರ್ಸ್ಗೆ ತುಂಬ ಒಂದು ಮೆಲೋಡಿಯಸ್ ಆಗಿರುತ್ತೆ ಧ್ವನಿ, ಸಾಫ್ಟ್ ಆಗಿರುತ್ತೆ, ಅವ್ರ ಕೈಲಿ ಡಬ್ಬಿಂಗ್ ಮಾಡಿಸ್ಬೋದು ಅಂತ ಅನ್ಕೋತಾರೆ.
ಹೋಗ್ತಾರೆ. ಹಾಗೆ ಅಂದ್ಕೊಂಡು ನನಗೆ ಮೊದಲನೇ ಅವಕಾಶ ಕೊಟ್ಟಿದ್ದು ಸುಧೀರ್ ಶಾನ್ಭೋಗ್ ಅವರು ಅನಂತ್ ವರ್ಸಸ್ ನುಸ್ರತ್ ಅನ್ನೋಂಥ ಒಂದು ಚಿತ್ರದಲ್ಲಿ. ಸೊ ಅದರಲ್ಲಿ ನುಸ್ರತ್ ಪಾತ್ರಕ್ಕೆ ನಾನು ಇದು ಹೀರೋಯಿನ್ಗೆ ಫಸ್ಟ್ ನನ್ನ ಡೆಬ್ಯೂ ಡಬ್ಬಿಂಗ್ ಮಾಡಿದ್ದಿತ್ತು. ಸೊ ಅದಾದ್ಮೇಲೆ ಗೀತಾ ಅಂತ ಗಣೇಶ್ ಅವ್ರದ್ದು ಒಂದು ಸಿನಿಮಾ ಬಂತು. ಅದೆರಡು ಚಿತ್ರಗಳು ಮಾಡಿ ನಾನು ಡಬ್ಬಿಂಗ್ನ ಸೀರಿಯಸ್ ಆಗಿ ಯಾವತ್ತೂ ಕನ್ಸಿಡರ್ ಮಾಡೇ ಇರಲಿಲ್ಲ. ಯಾಕಂದರೆ ಸಿಂಗಿಂಗ್ ನನ್ನ ಪ್ರೈಮರಿ ಪ್ರೊಫೆಷನ್, ಇದನ್ನೇ ಮುಂದುವರಿಸ್ಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ. ಕೋವಿಡ್ ಯಾವಾಗ ಬಂತೋ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಡಬ್ಬಾಗಿ ಬರುವಂಥ ಕಂಟೆಂಟ್ ಜಾಸ್ತಿ ಆಯಿತು. ಯಾಕಂದರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲದೇ ಇರೋ ಕಾರಣಕ್ಕಾಗಿ ಆ ಟೈಮಲ್ಲಿ ಮಹಾಭಾರತ ಸೀರಿಯಲ್ಲು ಹಿಂದಿಯಿಂದ ಕನ್ನಡಕ್ಕೆ ಡಬ್ಬಾಗಿ ಬಂತು. ನನ್ನ ವಾಯ್ಸ್ನ ಯಾವುದೋ ಒಂದು ಡಾಕ್ಯುಮೆಂಟ್ರಿನಲ್ಲಿ ಕೇಳಿಸ್ಕೊಂಡು ನಮ್ಮ ಡಬ್ಬಿಂಗ್ ಡೈರೆಕ್ಟರ್ ನಾಗೇಶ್ ಸರ್ ಅಂತ, ಅವ್ರನ್ನ ಯಾವಾಗಲೂ ಜ್ಞಾಪಿಸ್ಕೋತೀನಿ ನಾನು. ಅವರೇ ನನಗೆ ಮೊದಲನೇ ಅವಕಾಶ ಕೊಟ್ಟಿದ್ದು. ಅವರು ಮಹಾಭಾರತದ ದ್ರೌಪದಿಯ ಪಾತ್ರಕ್ಕೆ ನನ್ನ ವಾಯ್ಸ್ ಸ್ಯಾಂಪಲ್ ತೊಗೊಂಡ್ರು. 2 ದಿವಸಕ್ಕೆ ಸೀರಿಯಲ್ಲು ಟೆಲಿಕಾಸ್ಟ್ ಆಗಬೇಕು. ನಾನು 2 ದಿವಸದ ಹಿಂದೆ ವಾಯ್ಸ್ ಸ್ಯಾಂಪಲ್ ಕೊಟ್ಟೆ. ಓಕೆ ಆಯಿತು, ಹೋಗಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮಹಾಭಾರತ ಟಿ ವಿನಲ್ಲಿ ಯಾವಾಗ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಯಿತೋ ಒಂದು ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋಯ್ತು ಆ ಸೀರಿಯಲ್ಲು. ಅಂದರೆ ಪ್ರಾಬಬ್ಲಿ ಅವಾಗ ಕೋವಿಡ್ ಟೈಮಲ್ಲಿ ಎಲ್ಲರೂ ರಾಮಾಯಣ ಮಹಾಭಾರತನ ರಿವಿಸಿಟ್ ಮಾಡ್ತಾ ಇದ್ರು. ಕನ್ನಡಕ್ಕೆ ಬಂದಿದ್ದು ತುಂಬಾ ಅದು ಆ ಮಟ್ಟಕ್ಕೆ ಯಶಸ್ವಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ಮಹಾಭಾರತ ಮಾಡಿದೆ. ಬಾಹುಬಲಿ ಚಿತ್ರ ಕನ್ನಡಕ್ಕೆ ಡಬ್ಬಾಗಿ ಬರಬೇಕಿತ್ತು ಅಂತ ಅಂದರು. ದೇವಸೇನಾ ಕ್ಯಾರೆಕ್ಟರು ಅನುಷ್ಕಾ ಶೆಟ್ಟಿಗೆ ನಾನೇ ಡಬ್ ಮಾಡಿದೆ. ಅದಾದಮೇಲೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಡಬ್ ಮಾಡೋದಕ್ಕೆ ಹಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಯಿತು. ದಟ್ಸ್ ಹೌ ಮೈ ಡಬ್ಬಿಂಗ್ ಜರ್ನಿ ಸ್ಟಾರ್ಟೆಡ್. ಇವಾಗ ಡಬ್ಬಿಂಗ್ ಸಿಂಗಿಂಗ್ ಎರಡೂ ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ಯಾವ್ದು ಇಷ್ಟ? ಎರಡರಲ್ಲಿ ಯಾವುದು ಇಷ್ಟಪಡ್ತೀರಿ? ಎರಡನ್ನೂ ಮುಂದೆ ಇಟ್ಟರೆ ಇದು ಕ್ಲೀಶೆ ಡೈಲಾಗ್ ಥರ, 2 ಕಣ್ಣಲ್ಲಿ ಯಾವ ಕಣ್ಣು ಇಷ್ಟ ಅಂತ ಕೇಳಿದ್ರೆ ಅನ್ನೋ ಥರ. ಬಟ್ ಐ ಥಿಂಕ್ ಎರಡನ್ನೂ ನಾನು ತುಂಬ ಸಮವಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅದೇ ನಾನು ತರಲೆ ಅನ್ನೋ ಕಾರಣಕ್ಕೆ ನಮ್ಮಮ್ಮ ನನ್ನನ್ನು ಬಿಂಬ ಅನ್ನೋ ಒಂದು ನಾಟಕ ಸಂಸ್ಥೆಗೆ ಸೇರಿಸಿದ್ರು. AS ಮೂರ್ತಿಯವರ ಸಂಸ್ಥೆ ಅದು. ಅಲ್ಲಿ ನಾನು ವಿಜಯನಗರ ಬಿಂಬ ಸ್ಟೂಡೆಂಟ್ ಆಗಿದ್ದೆ. ಥಿಯೇಟರ್ ಕ್ಲಾಸಸ್, ಅದು ನಾಟಕಗಳನ್ನ ಮಾಡಿಸೋರು ಅಲ್ಲಿ. ಸೊ ಆ ಒಂದು ಬ್ಯಾಕ್ಗ್ರೌಂಡ್ ಇದ್ದಿದ್ರಿಂದನೋ ಏನೋ ನನಗೆ ಡಬ್ಬಿಂಗು ತುಂಬ ಸುಲಲಿತವಾಗಿ ಒಂಥರ ಈಸಿಯಾಗಿ ಮಾಡ್ತಾ ಇದ್ದೆ ನಾನು ಡಬ್ಬಿಂಗು ಮಹಾಭಾರತ ಸ್ಟಾರ್ಟ್ ಆದಾಗ್ಲೂ. ಸೊ ಹಾಗಾಗಿ ಐ ಥಿಂಕ್ ಎರಡನ್ನೂ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಿಂದ ಮಾಡೋದ್ರಿಂದ ಎರಡು ನಂಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬಟ್ ಯಾರಾದರೂ ನನ್ನನ್ನು ಗುರ್ತು ಹಿಡಿಬೇಕು ಅಂದರೆ ನಾನು ಮೊದಲು ನನ್ನ ಗಾಯಕಿ ಸ್ಪರ್ಶ ಅಂತಲೇ ಹೇಳ್ಕೊತೀನಿ. ಸೊ ಐ ಥಿಂಕ್ 1 kg ತೂಕ ಜಾಸ್ತಿ ಅನ್ಸುತ್ತೆ. ಇದು ಆಕ್ಚುಲಿ ಒಂದು ಚಿನ್ನದ ಲೇಪನ ಆಯಿತು ಅಲ್ಲಿಗೆ. ಎಸ್ ಮೇಡಮ್. ಸೊ ಡಬ್ಬಿಂಗ್ ಅಲ್ಲಿ ನಿಮಗೆ ಶುರುನಲ್ಲಿ ಕಷ್ಟ ಆಯ್ತಾ, ಅಥವಾ ಯಾವುದು ತುಂಬ ಇಷ್ಟ ಆಗಿರೋ ಡೈಲಾಗು ಯಾವುದಾದ್ರು ಹೇಳಬಹುದಾ? ಶುರುನಲ್ಲಿ ಕಷ್ಟ ಅನ್ನೋದಕ್ಕಿಂತ ನನಗೆ ಒಕ್ಕೊಳ್ಳೋದಕ್ಕೆ ಒಂಚೂರು ಟೈಮ್ ಆಯ್ತು ಅಷ್ಟೆ. ಬಟ್ ಯಾವತ್ತೂ ನಾನು ತುಂಬ ಕಷ್ಟ ಅಂತ ಯಾವತ್ತೂ ಅನಿಸಿಲ್ಲ ನನಗೆ. ದ್ರೌಪದಿ ಕ್ಯಾರೆಕ್ಟರ್ ನಾನು ಯಾವ್ದು ಮಾಡಿದ್ನೋ ಅದು ದಟ್ ವಾಸ್ ಮೈ ಫಸ್ಟ್ ಡೆಬ್ಯೂ ಆಸ್ ಎ ಸೀರಿಯಲಲ್ಲಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಐ ಥಿಂಕ್ ನನಗೆ ದ್ರೌಪದಿ ಕ್ಯಾರೆಕ್ಟರ್ ಕೂಡ ತುಂಬ ಮನ್ಸಿಗೆ ಹತ್ತಿರ ಆಗಿರುವಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಮಹಾಭಾರತದಲ್ಲಿ ಕೃಷ್ಣ ದ್ರೌಪದಿ ಕ್ಯಾರೆಕ್ಟರ್ಸ್ ತುಂಬ ಇಷ್ಟವಾದ ಕ್ಯಾರೆಕ್ಟರ್ಸು. ಹಾಗಾಗಿ ಅದರದ್ದೇ ಅವಕಾಶ ಒದಗಿ ಬಂದಿದ್ದು ತುಂಬ ದೊಡ್ಡ ಸಂತೋಷ. ಅದರದ್ದು ಒಂದು ಡೈಲಾಗ್ಸ್ ನಂಗೆ ನೆನಪಿರಲ್ಲ, ಅದಕ್ಕೆ ನಾನು ಬರೆದಿಟ್ಕೊಂಡು ಬಂದಿದ್ದೀನಿ ಅದನ್ನು. ಸದ್ಯ ಇಮಿಡಿಯೇಟ್ ಆಗಿ ಕೇಳಿದ್ರು ಕೂಡ ರಪ್ಪಂತ ಇನ್ನೇನು ಡೈಲಾಗ್ ಬರುತ್ತೆ, ಇನ್ನೇನು ಹುಡುಕ್ತಾ ಇದ್ದಾರೆ. ಸಿಕ್ತು. ಎಸ್, ಓಕೆ. ಇದು ದ್ರೌಪದಿಯ ವಸ್ತ್ರಾಪಹರಣ ಆಗಕ್ಕೆ ಮುಂಚಿನ ಒಂದು ದೃಶ್ಯ. ಒಬ್ಬ ಕಾವಲುಗಾರ ಬಂದು ದ್ರೌಪದಿಗೆ ಹೇಳ್ತಾನೆ, ಈ ಥರ ನಿಮ್ಮನ್ನು ಸಭೆಗೆ ಕರೀತಿದ್ದಾರೆ ಅಂತ. ಅವಳಿಗೆ ನ್ಯಾಚುರಲಿ ಶಾಕ್ ಆಗುತ್ತೆ. ಹೋಗಿ ಹೇಳುವ ನಿನ್ನ ದುರ್ಯೋಧನನಿಗೆ, ಯಜ್ಞಸೇನಿ ದ್ರೌಪದಿ ಇದನ್ನು ಒಪ್ಪುವುದಿಲ್ಲವೆಂದು. ನಾನು ಯಜ್ಞದಿಂದ ಹುಟ್ಟಿ ಬಂದ ಯಜ್ಞಸೇನಿ. ಈ ದುರುಳರ ದುಷ್ಕೃತ್ಯವನ್ನು ಎಂದೂ ಸಹಿಸುವುದಿಲ್ಲ. ಯುಧಿಷ್ಠಿರ ತಮ್ಮನ್ನು ತಾವು ದ್ಯೂತದಲ್ಲಿ ಸೋತ ಮೇಲೆ ನನ್ನನ್ನು ಹೇಗೆ ಸೋಲಲು ಸಾಧ್ಯ? ನನ್ನನ್ನು ಪಣಕ್ಕಿಡಲು ಹೇಗೆ ಸಾಧ್ಯ? ಗೋವಿಂದ, ಇದೇನಿದು? ಇಂತಹ ಪರಿಸ್ಥಿತಿಯಲ್ಲಿ ನೀನಿಲ್ಲವಲ್ಲ. ಈ ದುಷ್ಟರಿಂದ ನನ್ನನ್ನು ಕಾಪಾಡಲು ಸಾಧ್ಯವಿಲ್ಲವೇ ಗೋವಿಂದ?
ಒಂದೇ ಲೈನಲ್ಲಿ ಆ ದ್ರೌಪದಿಯ ದಿಟ್ಟತನನೂ ಕಾಣಿಸುತ್ತೆ, ಹಾಗೆ ಆ ಒಂದು ಆಶ್ಚರ್ಯನೂ ಇದೆ, ಹೀಗ್ ಮಾಡ್ಬಿಟ್ರ ಅನ್ನೋ ಆಶ್ಚರ್ಯನೂ ಇದೆ, ಮತ್ತೆ ಕಡೆನಲ್ಲಿ ಆ ದುಃಖ ಕೂಡ ಇದೆ ಗೋವಿಂದ ಅಂತ ಹೇಳಿದ್ರಲ್ಲಿ. ಹೇಗ್ ಮೇಡಮ್ ಇಷ್ಟು ಸುಲಲಿತವಾಗಿ ವಾಯ್ಸ್ ಎಲ್ಲ ಚೇಂಜ್ ಮಾಡ್ತೀರಿ? ಏನಾದ್ರೂ ತಯಾರಿ ಮಾಡ್ಕೊಳ್ತೀರಾ ವಾಯ್ಸ್ಗೆ? ಏನ್ ಕತೆ? ಇಲ್ಲ, ಆಕ್ಚುಲಿ ಏನು ಮಾಡಲ್ಲ ತೇಜ, ನೀವೇ ಇಷ್ಟು ಪಟ ಅಂತ ಅರಳು ಹೊರದಂಗೆ ಮಾತಾಡ್ತಿದ್ದೀರಾ ಅವಾಗಿಂದ. ಸೊ ಇದು ನಿಮಗೆ ಗೊತ್ತಿರುತ್ತೆ, ಒಬ್ಬ ಒರೇಟರ್ಗೆ ಯಾವುದಾದ್ರೂ ಡೈಲಾಗ್ ಕೊಟ್ಟರೆ ಅಥವಾ ಎಮೋಟ್ ಮಾಡಬೇಕು ಅಂತ ಹೇಳಿದ್ರೆ ಅದೊಂಥರ ನಾನು ಸಿಂಗರ್ ಆಗಿರೋದು ನನಗೆ ತುಂಬ ದೊಡ್ಡ ಅಡ್ವಾಂಟೇಜ್ ಅಂತ ಅನ್ಸುತ್ತೆ. ಈಗ ದುಃಖದ ಹಾಡನ್ನ ದುಃಖದಲ್ಲಿ ಹಾಡಬೇಕು, ಸೊ ಆ ಎಮೋಷನ್ಸ್ನ ನಾವು ಹೇಗೆ ಭಾವಪೂರ್ಣವಾಗಿ ಹಾಡಲ್ಲಿ ತರ್ತೀವೋ ಅದನ್ನೇ ಡೈಲಾಗ್ ರೂಪದಲ್ಲೂ ತರ್ತೀವಿ ಅಂತ ಅನ್ಸುತ್ತೆ ಅಷ್ಟೇ. ಸೂಪರ್ ಸೂಪರ್ ಮೇಡಮ್, ನಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ ಎಲ್ಲರೂ ಕೇಳಿಸ್ಕೊಳ್ಳಿ ಪ್ಲೀಸ್. ಹೌದು, ಇನ್ನು ಬಹಳಷ್ಟು ಮಾತಾಡೋಣ, ಸಾಕ್ತಾ ಇರೋಣ, ಹಾಗೆ ಒಂದು ರ್ಯಾಪಿಡ್ ಫೈರ್ ಕೂಡ ಇದೆ. ಸೊ ಯಾವ ರೀತಿ ಬೆಂಕಿ ಹಚ್ತೀವಿ ನೋಡೋಣ ನಾವು ಕೂಡ. ಸೊ ಮೇಡಮ್, ಒಂದಷ್ಟು ಮೂಡನ್ನ ಅಥವಾ ಎಮೋಷನ್ಸ್ ಅನ್ನ ನಾನು ಹೇಳ್ತೀನಿ, ಹಾಗೆ ಸಂದರ್ಭ ಹೇಳ್ತೀನಿ, ಅದ್ರ ತಕ್ಕಂತೆ ಪ್ಲೀಸ್ ಒಂದೊಂದೊಂದೊಂದು ಸಾಲು ಹಾಡ್ತೀರಾ? ಖಂಡಿತ ಹಾಡ್ತೀನಿ ತೇಜ. ಸೊ ಖುಷಿ ಅಂದಾಕ್ಷಣ, ಖುಷಿ ಅಂದಾಕ್ಷಣ ನನಗೆ ಪ್ರೀತಿ ನೆನಪಾಗತ್ತೆ. ಪ್ರೀತಿ ಅಂತಿದ್ದಂಗೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಹಾ, ಹಿತ ಸಂತೋಷನೇ ಇರಲಿ ಯಾವಾಗಲೂ ಕೂಡ, ಸದಾಕಾಲ ಈ ರೀತಿ ಹಾಡುಗಳನ್ನ ನಾವು ಕೇಳ್ತಾನೆ ಇರಲಿ. ಇದಾದ ನಂತರ ಒಂದು ವಿರಹ ಗೀತೆ. ವಿರಹ ಗೀತೆ ಇದು ಒಂಥರ ಬ್ರೇಕಪ್ ಸಾಂಗ್. ಇದು ಯಾವಾಗಲೂ ಹುಡುಗರೇ ಯಾಕೆ ಬ್ರೇಕಪ್ ಸಾಂಗ್ ಹಾಡಬೇಕು ಅಂತ ಚಿತ್ರದಲ್ಲೇನೆ ಇದು ಒಂದು ಹುಡುಗಿ ಕೈಲಿ ಹಾಡ್ಸಿರೋಂಥ ಗೀತೆ ಇದು. ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ, ನಾ ಬರೆವೆ ನನಗಾಗಿ, ನೀನಿರುವೆ ನಿನಗಾಗಿ, ನಾ ಬಾಳುವೆ, ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ, ನಾ ಬರೆವೆ. ವಾವ್ 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 ಮ್ಯಾಮ್. ಸೊ ಮಕ್ಕಳಿಗೋಸ್ಕರ ಒಂದು ಸಾಲು. ಮಕ್ಕಳಿಗೋಸ್ಕರ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತ್ತಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತ್ತಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತ್ತಿಲ್ಲಮ್ಮ. ನಿಮ್ಮ ಹತ್ರ ಹಾಡ್ಸೋದಕ್ಕಾದ್ರೂ ನಾವು ಬೆಣ್ಣೆ ಕದಿಬೇಕು, ಅವಾಗ ಮತ್ತೆ ಹಾಡ್ತೀರಿ, ಪುನಃ ಹಾಡ್ತೀರಿ. ನೀವು ತುಂಟ ಮಗು ಅನ್ಸುತ್ತೆ. ಏನೋ ಉಂಟು. ಒಂದು ಇನ್ಸ್ಪಿರೇಷನಲ್ ಸಾಂಗ್, ಸ್ಫೂರ್ತಿದಾಯಕವಾದದ್ದು. ಇನ್ಸ್ಪಿರೇಷನಲ್ ಸಾಂಗ್ ಅಂದರೆ ನನಗೆ ನೆನಪಾಗೋದು ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಮನ್ನಿಸಿರಿ, ഇരുൾ ಹಿಂದೆ ಹಗಲುಂಟು ಮರೆಯದಿರಿ. ಸೊ ಎಲ್ಲರ ಬಾಳಲ್ಲೂ ಆಟೋಗ್ರಾಫ್ ಹಾಕಿದಂತಹ ಗೀತೆ ಇದು. ಖಂಡಿತ ನಿಜವಾಗ್ಲೂ ಕೂಡ ಒಂದು ಕ್ಲಾಸಿಕಲ್ ಸಾಂಗ್ ಮೇಡಮ್. ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ, ನಾಡಾಳೋ ರಾಯರ ರಾಜೇಶ್ವರಿ, ಬೇಡಿದವರ ನೀಡು ಭುವನೇಶ್ವರಿ, ಒಡೆಯರ ಪಾಲಿನ ರಾಜೇಶ್ವರಿ, ಕರ್ನಾಟ ಸಾಮ್ರಾಜ್ಯ ಕಾಮೇಶ್ವರಿ, ಕರ್ನಾಟ ಸಾಮ್ರಾಜ್ಯ ಕಾಮೇಶ್ವರಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಸದಾಕಾಲ ಇರಲಿ. ಇನ್ನು ಜನಜನಿತವಾದಂತಹ ಜಾನಪದ ಗೀತೆ. ಜಾನಪದ ಗೀತೆ ಅಂದರೆ ನನಗೆ ತುಂಬ ಇಷ್ಟವಾದ ಹಾಡಿದು ಮಂಗಳಾರತಿಯ ಬೆಳಗಿರೋ ಮಾದೇವಂಗೆ ಹೂವ ಚೆಲ್ಲಾಡ ಬನ್ನಿರೋ,
ಮಂಗಳಾರತಿಯ ಬೆಳಗಿರೋ ಮಾದೇವಂಗೆ ಹೂವ ಚೆಲ್ಲಾಡ ಬನ್ನಿರೋ ಮಾದೇವ ನೀನೇ ಗತ್ಯೋ ಮಾದೇವ ನೀನೇ ಮತ್ಯೋ ಮಾದೇವ ನೀನೇ ಗತ್ಯೋ ಮಾದೇವ ನೀನೇ ಮತ್ಯೋ ನಂಬಿದ ಭಕ್ತರ ಮನೆಯ ಬಾಗ್ಲಾಗ್ ನೀನಾಡೋ ಗುರುವೇ ಮಂಗಳಾರತಿಯ ಬೆಳಗಿರೋ ಮಾದೇವಂಗೆ ಹೂವ ಚೆಲ್ಲಾಡ ಬನ್ನಿರೋ. ಬಹಳ ಸೊಗಸಾಗಿತ್ತು ಮೇಡಮ್. ಎಲ್ಲ ಪ್ರತಿ ಜಾನರಲ್ಲೂ ಕೂಡ ಆಹಾ ಎಂತ ಖುಷಿ ಖುಷಿ ಅನ್ಸೋಂತಹ ಗೀತೆಗಳನ್ನ ಹಾಡಿದ್ರಿ. ಸೊ ಹಾಗೆ ಇನ್ನು ಕಂಟಿನ್ಯೂ ಮಾಡ್ತಾ ಸ್ಪರ್ಶ ಅವರು ಫುಡಿನ ಖಂಡಿತ ನಾನು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಅನ್ಸುತ್ತೆ. ಎಲ್ಲ ನಾವೆಲ್ಲ ಒಂದೇ ದಾರಿಯಲ್ಲಿ ಬಿಡಿ. ಇನ್ನು ಯಾವ ಬಣ್ಣ ತುಂಬಾ ಇಷ್ಟ ಪಡ್ತೀರಾ? ಬ್ಲ್ಯಾಕ್ ನೋಡಿ ಹಾಕೊಂಡು ಬಂದಿದ್ದೀನಿ. ಯಾವ ಔಟ್ಫಿಟ್ ಸ್ಪರ್ಶ ಅವ್ರಿಗೆ ತುಂಬಾ ಇಷ್ಟ ಅನ್ಸುತ್ತೆ? ನನಗೆ ತುಂಬಾ ಇಷ್ಟವಾದಂತ ಔಟ್ಫಿಟ್ ಅಂದ್ರೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದು. ಇದು ಮಜಾ ಅಂದ್ರೆ ಪರ್ಟಿಕ್ಯುಲರ್ಲಿ ಯಾವ್ದು ಇಲ್ಲ, ನಂಗೆ ಯಾವ್ದು ಆರಾಮ್ ಅನ್ಸುತ್ತೋ ಅದನ್ನ ಹಾಕೊಂಡು ಹೋಗ್ತೀನಿ ಅಷ್ಟೇ. ಸೊ ಒನ್ ಡ್ರೀಮ್ ಡೆಸ್ಟಿನೇಷನ್, ನಾನು ಈ ಡೆಸ್ಟಿನೇಷನ್ಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಯಾವುದು? ಡ್ರೀಮ್ ಡೆಸ್ಟಿನೇಷನ್ನು ಸಾಕಷ್ಟು ಜಾಗಗಳಿದೆ. ಇಂಡಿಯಾದಲ್ಲೇ ಮಾನಸ ಸರೋವರ ಭಾಳ ಆಸೆ ಇದೆ, ಹೋಗಬೇಕು ಯಾವಾಗಾದ್ರೂ ಅಂತ. ಅದು ಬಿಟ್ಟರೆ ಫಾರಿನ್ನಲ್ಲಾದರೆ ನನಗೆ ತುಂಬ ಇಷ್ಟವಾದ ಜಾಗ ಯುರೋಪಲ್ಲಿ ಆಸ್ಟ್ರಿಯಾ ಆಗಿರ್ಬೋದು, ಆ ಥರ ಒಂದು ಸ್ವಲ್ಪ ಸೀನ್ರಿ ಇರೋ ಅಂಥ ಜಾಗಗಳು ನಂಗೆ ತುಂಬ ಇಷ್ಟ. ಸಮುದ್ರ ಅಂತ ತುಂಬ ಇಷ್ಟ ನನಗೆ. ಸೊ ಆ ಥರ ಏನು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ಅಂತಿಲ್ಲ, ಎಲ್ಲಿ ಸಮುದ್ರ ಇರುತ್ತೋ ಎಲ್ಲಿ ಹಸಿರು ಇರುತ್ತೋ ಅಲ್ಲಿ ಹೋಗೋದಕ್ಕೆ ಇಷ್ಟ. ಓಕೆ, ಇನ್ನು ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಪ್ರತಿಯೊಬ್ಬರ ಸಾಧನೆ ಆಗಿರ್ಬೋದು, ಒಂದೊಂದು ಹೆಜ್ಜೆ ನಾವು ಇಡ್ತೀವಿ ಅಂದ್ರೂ ಫ್ಯಾಮಿಲಿ ತುಂಬಾನೇ ಮುಖ್ಯ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ನಾನಿವತ್ತು ಈ ಮಟ್ಟಕ್ಕೆ ಏನೋ ಒಂದು ಸಾಧನೆ ಮಾಡೋ ಹಂತದಲ್ಲಿದ್ದೀನಿ, ಆ ದಾರಿಯಲ್ಲಿದ್ದೀನಿ ಅಂತ ಅಂದರೆ ಅದಕ್ಕೆ ಕಂಪ್ಲೀಟ್ಲಿ ಕಾರಣ ನನ್ನ ಕುಟುಂಬ, ಎಸ್ಪೆಷಲಿ ನನ್ನ ತಾಯಿ ತಂದೆ ಇಬ್ರು. ನಮ್ಮಪ್ಪ ಮೂಕ ಪ್ರೇಕ್ಷಕರಾದ್ರೂ ಅವರು ನಮ್ಮ ಹುಚ್ಚಾಟಗಳನ್ನೆಲ್ಲ ತಡ್ಕೊಂಡು, ನನ್ನ ತಾಯಿದಾಗಿರ್ಬೋದು, ನಂದಾಗಿರ್ಬೋದು, ನಮ್ಮ ಅಣ್ಣಂದಾಗಿರ್ಬೋದು, ಮನೆಯಲ್ಲಿ ಎಲ್ಲರೂ ಆರ್ಟಿಸ್ಟ್ ಅಂತ ಇದ್ದಾಗ ಒಬ್ಬರು ಆ್ಯಂಕರ್ ಥರ ನಿಂತ್ಕೊಂಡು ಅದನ್ನು ಸಪೋರ್ಟ್ ಮಾಡೋದಕ್ಕೆ ಒಬ್ರು ಬೇಕಾಗ್ತಾರೆ, ಅದು ನಮ್ಮ ತಂದೆ. ನಮ್ಮನ್ನು ಈಗಲೂ ನನ್ನ ತಂದೆ ಯಾವುದಾದ್ರೂ ನಾನು ಕಾನ್ಸರ್ಟ್ಗೆ ಹೋಗಬೇಕು ಅಂದರೆ ನನ್ನನ್ನು ಡ್ರಾಪ್ ಮಾಡಿ ಬರ್ತಾರೆ ಕೆಲವು ಸಲ. ಸೊ ನನ್ನ ಕುಟುಂಬ ನನ್ನ ಶಕ್ತಿ ಅಂತಲೇ ಹೇಳ್ಬೋದು. ಐ ಥಿಂಕ್ ದೇ ಆರ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್. ಸೊ ಫ್ಯಾಮಿಲಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಅವರೇ ತುಂಬ ದೊಡ್ಡ ಕಾರಣ. ಇನ್ನು ನಿಮ್ಮ ಮುಂದಿನ ಯೋಚನೆ ಏನಿದೆ ಮೇಡಮ್? ನಾನು ಅವಾಗಲೇ ಮಾತಾಡ್ತಿದ್ದೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಬಗ್ಗೆ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನಾನೇ ಒಂದಷ್ಟು ಸಾಂಗ್ಸ್ನ ಕಂಪೋಸ್ ಮಾಡಿ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮ್ಯೂಸಿಕ್ ಬ್ಯಾಂಡ್ ಮಾಡಬೇಕು ಅನ್ನೋ ಕನಸು ಕೂಡ ಇದೆ. ಇದೆಲ್ಲವನ್ನ ಆದಷ್ಟು ಬೇಗ ಸಾಕಾರಗೊಳಿಸ್ಕೋತೀನಿ ಅಂತ ಅನ್ಕೋತಿದ್ದೀನಿ, ಗೊತ್ತಿಲ್ಲ. ಎಸ್ ಮೇಡಮ್, ಸಕ್ಸಸ್ಫುಲ್ ಆಗಾಗ್ಲಿ. ಸೊ ನಿಮ್ಗೆ ಸಕ್ಸಸ್ ಹಾರೈಸ್ಲಿಕ್ಕೆ ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಸ್ಪರ್ಶ ಅಂದಾಕ್ಷಣ ಸುದೀಪ್ ಅವರ ನಟನೆಯ ಸ್ಪರ್ಶ ಬರತ್ತೆ, ಆ ಒಂದು ಸ್ಪರ್ಶ ಗಾಯನದಲ್ಲಿ ಸ್ಪರ್ಶಿಸಿದ್ದೀರಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾವ ತುಂಬಿ ಹಾಡಿದ್ದೀರಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಲೈನ್ ಹೇಳೋದಕ್ಕೆ ಇಷ್ಟ ಆಗುತ್ತೆ ಅಂದ್ರೆ, ಅವ್ರನ್ನ ಗೈಡ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ಲೈನು ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಮಕ್ಕಳಿಗೆ ನನ್ನ ಕಿವಿ ಮಾತು ಅಂದರೆ, ನಾನು ಅಷ್ಟು ದೊಡ್ಡೋಳಲ್ಲ, ಆದ್ರೂ ನನಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತೋ ಅದರಲ್ಲಿ ಹೇಳ್ತೀನಿ. ಕಲೆ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಓದಿನ ಜೊತೆಗೆ ಮಕ್ಕಳನ್ನ ಯಾವುದಾದ್ರೂ ಕಲಾ ಒಂದು ಮಾಧ್ಯಮಕ್ಕೆ ದಯವಿಟ್ಟು ಪೇರೆಂಟ್ಸು ಹಾಕಿ ಅವರನ್ನು ಅದರಲ್ಲಿ ಮುಂದುವರಿಯೋಕ್ಕೆ ಎನ್ಕರೇಜ್ ಮಾಡಿ, ಮಕ್ಕಳು ಮನುಷ್ಯರಾಗ್ತಾರೆ ಅಂತ ಹೇಳ್ಬೋದು ಕಲೆ ಮುಖಾಂತರ. ಸೊ ಇದು ಒಂದ್ ರೀತಿ ಗೋಲ್ಡನ್ ಪೀರಿಯಡ್, ಈ ಒಂದು ಸಮ್ಮರ್ ವೆಕೇಶನ್. ಸೊ ಇದ್ರಲ್ಲೇನೆ, ಈ ಒಂದು ಪೀರಿಯಡ್ ನಲ್ಲೇನೆ ಮಕ್ಕಳಿಗೆ ಕಲೆಯ ಸ್ಪರ್ಶ ನೀಡಿ. ಖಂಡಿತ ಬೆಟರ್ ಅದು. ಎಸ್ ಮೇಡಮ್, ಬಹಳ ಖುಷಿ ಆಯ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಹೆಂಗ್ ಅನಿಸ್ತು ಈ ಇಡೀ ಕಾರ್ಯಕ್ರಮ? ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ತೇಜ, ನೀವು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ ನನ್ನ ಹತ್ರ. ಆ್ಯಂಡ್ ಸಾಕಷ್ಟು ವಿಷಯಗಳನ್ನು ವಿನಿಮಯ ಮಾಡ್ಕೊಂಡ್ವಿ, ಹಾಡುಗಳನ್ನು ಕೇಳಿಸ್ಕೊಂಡ್ವಿ. ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. FM ರೈನ್ಬೋಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಬ್ಬ ಸಿಂಗರ್ನ ಅಥವಾ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ನ ಕರೆದು ಗುರುತಿಸಿ ಮಾತಾಡಿಸೋದು, ಇಂಟರ್ವ್ಯೂ ಮಾಡೋದೇ ನಮಗೆ ಒಂದು ಸಲ್ಲಿಸೋವಂಥ ಒಂದು ದೊಡ್ಡ ಬಹುಮಾನ ಅಂತ ಹೇಳ್ಬೋದು. ಅದನ್ನು ನೀವು ಯಶಸ್ವಿಯಾಗಿ ಪ್ರತಿ ಸಲ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಚುಲಿ ನಮಗಿದು ನಿಜವಾಗ್ಲೂ ಒಂದು ಪ್ರಿವಿಲೇಜ್ ಅಂತ
ಹೇಳ್ಬೇಕು. ನೀವು ಬಂದು ಬಹಳಷ್ಟು ಹಾಡುಗಳನ್ನ ಹಾಡಿದ್ರಿ. ಆ ಹಾಡಿನ ಸ್ಪರ್ಶ ಮತ್ತೆ ಇಡೀ ಒಂದು ಸ್ಟುಡಿಯೋ ವೈಬನೇ ಒಂದು ರೀತಿ ಚೇಂಜ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕಾಗಿ. ಹಾಗೆ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳಿಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಸಿನಿದನಿ ಕಾರ್ಯಕ್ರಮ. ಸ್ಪರ್ಶ ಆರ್ಕೆ ಅವರು ನಮ್ಮೊಟ್ಟಿಗಿದ್ರು, ಹಾಗೆ ಬಹಳಷ್ಟು ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಹಾಗೆ ಸಂದೇಶ ಕಳಿಸಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ತೇಜ.